IAS ಪ್ರಿಪೇರ್ ಆಗಬೇಕು, IPS ಪ್ರಿಪೇರ್ ಆಗಬೇಕು, IFS ಪ್ರಿಪೇರ್ ಆಗಬೇಕು. ಹೌದಲ್ಲ? ಎಷ್ಟೋ ಜನರ ಕನಸುಗಳಲ್ಲಿ ಇದು ಕೂಡ ಒಂದು. ಈ ಒಂದು ವಿಡಿಯೋದಲ್ಲಿ ಈ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕು ಅಂದರೆ, ಉದಾಹರಣೆ ಕನ್ನಡ ಮೀಡಿಯಂ ಇದ್ದೀನಿ, ನಾನು ಪ್ರಿಪ್ರೇಷನ್ ಹೇಗೆ ಮಾಡಬೇಕು, ಯಾವ ಟೆಕ್ಸ್ಟ್ ಬುಕ್ನ ಓದಬೇಕು. ಸೊ ನಾನು ಇಂಗ್ಲೀಷ್ ಮೀಡಿಯಂ ಇದ್ದೀನಿ, ನಾನು ಯಾವ ಟೆಕ್ಸ್ಟ್ ಬುಕ್ನ ಓದಬೇಕು, ಇವೆಲ್ಲದಕ್ಕೂ ಕೂಡ ಇಲ್ಲಿ ಆನ್ಸರ್ ಸಿಗುತ್ತೆ. UPSC ಎಕ್ಸಾಮ್ದಲ್ಲಿ ಸಿಲೆಬಸ್ ನೋಡೋಣ, ಯಾವ ಟೆಕ್ಸ್ಟ್ ಬುಕ್ನ ರೆಫರೆನ್ಸ್ಗಳನ್ನ ಇಲ್ಲಿ ಕೊಡಬೇಕು, ಯಾವ ಟೆಕ್ಸ್ಟ್ ಬುಕ್ನ ಓದಬೇಕು ಅನ್ನೋದನ್ನು ಕೂಡ ನಿಮ್ಗೆ ಇಲ್ಲಿ ಹೇಳ್ತೀನಿ. ಸ್ಟೇಟ್ ಎಕ್ಸಾಮ್ ಓದ್ತಾನೆ UPSC ಕೂಡ ಕ್ಲಿಯರ್ ಮಾಡ್ಬೋದು. ನಿಯರ್ಲಿ 70% ಅಷ್ಟು ಸಿಲೆಬಸ್ ಸೇಮ್ ಇರುತ್ತೆ. UPSC ಫಿಲಿಮ್ಸ್ನ ಕ್ರ್ಯಾಕ್ ಮಾಡಬೇಕಾ, ನಿಮ್ಮ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ನಿಮ್ಗೆ ಹೆಲ್ಪ್ ಮಾಡುವಂಥದ್ದಲ್ಲಿ UPSCಯಲ್ಲಿ. ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನ ಕ್ಲಿಯರ್ ಮಾಡಬೇಕು ಅಂತಂದರೆ ಎಲ್ಲ ಸಬ್ಜೆಕ್ಟ್ಗಳು ಕೂಡ ನಿಮಗೆ ಮೋರ್ ದೆನ್ 30% ಕ್ವಶನ್ಸ್ಗಳು ಕರೆಂಟ್ ಅಫೇರ್ಸಿಂದನೇ ಬರ್ತಾ ಹೋಗುತ್ತೆ. ಇವೆಲ್ಲದಕ್ಕೂ ಕೂಡ ಇಲ್ಲಿ ಆನ್ಸರ್ ಸಿಗುತ್ತೆ. ಸೊ ಕೊನೆ ತನಕ ನೋಡಿ ಈ ವಿಡಿಯೋನ. ಜೊತೆಗೆ ಈ ಎಕ್ಸಾಮ್ನ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಮೊದಲು ಬೇಕಾಗಿರೋದು ಏನು, ಒಂದು IAS ಪ್ರಿಪೇರ್ ಆಗಬೇಕು, IPS ಪ್ರಿಪೇರ್ ಆಗಬೇಕು, IFS ಪ್ರಿಪೇರ್ ಆಗಬೇಕು. ಹೌದಲ್ಲ? ಎಷ್ಟೋ ಜನರ ಕನಸುಗಳಲ್ಲಿ ಇದು ಕೂಡ ಒಂದು. ಲಕ್ಷಾಂತರ ಜನ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷನೂ ಕೂಡ ಅಪ್ಲಿಕೇಶನ್ ಹಾಕ್ತಾರೆ. ಆದರೆ ಕ್ಲಿಯರ್ ಆಗೋರು ಮಾತ್ರ ಎಷ್ಟು, 1000 ಪೋಸ್ಟ್ ಇದ್ರೆ 1000 ಪೋಸ್ಟ್ ಮಾತ್ರ ಇಲ್ಲಿ ಕ್ಲಿಯರ್ ಆಗುತ್ತೆ. ಹೌದಲ್ಲ? ಕಾಂಪಿಟೇಷನ್ ಮಾತ್ರ ಜಾಸ್ತಿನೇ ಇದೆ. ಯಾಕಂದ್ರೆ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ ನಡೀತಿರೋದ್ರಿಂದ UPSCಗೆ, ಹಾಗಾಗಿ ಕಾಂಪಿಟೇಷನ್ ಕೂಡ ಇಲ್ಲಿ ಜಾಸ್ತಿನೇ ಇದೆ. ಹಾಗಾಗಿ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಹೇಗೆ, ಯಾವ ರೀತಿಯಲ್ಲಿ ಪ್ರಿಪೇರ್ ಆಗಬೇಕು, ಯಾವ ಟೆಕ್ಸ್ಟ್ ಬುಕ್ನ ರೆಫರೆನ್ಸ್ನ ತಗೋಬೇಕಾಗುತ್ತೆ, ಮತ್ತೆ ಕನ್ನಡದಲ್ಲೂ ಕೂಡ ನಾನು ಎಕ್ಸಾಮ್ನ ಬರೀಬಹುದಾ, ಇವೆಲ್ಲದನ್ನು ನೋಡ್ತಾ ಹೋಗೋಣ. ನಾನು ನಾಗಪ್ಪ, NCC ಅಕಾಡೆಮಿ. ಓಕೆ, ಇಲ್ಲಿ ನೋಡಿ, ಈ ಒಂದು ಯಾವ್ದಾದ್ರು ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದೀವಾ, ಈ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂದ್ರೆ ಮೊದಲು ಗೊತ್ತಾಗಬೇಕಿರೋದು ಏನ್ರಿ, ಫಸ್ಟ್ ಆಕ್ಚುಲಿ ಒಂದು ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂದ್ರೆ ಯಾವತ್ತು ಡಿಸೈಡ್ ಆಗ್ತೀರಾ. ಫಾರ್ ಎಕ್ಸಾಂಪಲ್ ತುಂಬಾ ಜನ ನೋಡಿ 8th ರೇಂಜ್ ಸ್ಟ್ಯಾಂಡ್ ಇರ್ಬೇಕಾದ್ರೆ ಡಿಸೈಡ್ ಆಗಿರ್ತಾರೆ, ಕೆಲವೊಬ್ರು ಡಿಗ್ರಿ ಓದ್ಬೇಕಾದ್ರೆ ಡಿಸೈಡ್ ಆಗಿರ್ತಾರೆ, ಕೆಲವೊಬ್ರು ಓದಿ ಕೆಲಸಕ್ಕೆ ಸೇರ್ಕೊಂಡು ಜಾಬ್ನ ಸೇರ್ಕೊಂಡು ಜಾಬ್ ಹೋದ್ಮೇಲೆ ನಮ್ಗೆ ಪ್ರೈವೇಟ್ ಅಲ್ಲಿ ಕೆಲಸ ಮಾಡಕ್ ಆಗದೇನೆ ಡಿಸೈಡ್ ಆಗ್ತೀವಿ. ಇನ್ನೂ ಕೂಡ ತುಂಬಾ ಜನ ಸ್ಟೇಟ್ ಎಕ್ಸಾಮ್ಸ್ಗಳು ಬರೆದು ಅಲ್ಲಿ ಕ್ಲಿಯರ್ ಮಾಡಕ್ ಕೊನೆ ಪಕ್ಷ UPSC ಟ್ರೈ ಮಾಡಿದ್ರು ಕೂಡ ಕ್ಲಿಯರ್ ಆಗ್ಬಿಡ್ತಾ ಇತ್ತು. ಹೌದಲ್ಲ? ಸೊ ಈ ರೀತಿಯೊಳ ಎಲ್ಲಾ ಒಂದಷ್ಟು ವಿಷಯಗಳು ನಡೆದ ಮೇಲೆ ತುಂಬಾ ಜನ ಪ್ರಿಪೇರ್ ಆಗ್ತಾರೆ. ಸೊ ಬೇಸಿಕ್ ಇಂದ ಪ್ರಿಪೇರ್ ಆಗುವಂತವ್ರು ತುಂಬಾ ಅರ್ಲಿ ಆಗಿ ಮೊದಲೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋರ ಸಂಖ್ಯೆ ಅತ್ಯಂತ ಕಡಿಮೆ ಆಗಿದೆ. ಆದ್ರೆ ನೀವು ನೋಡೋದಾದ್ರೆ ಕರ್ನಾಟಕದಲ್ಲೂ ಕೂಡ ಪ್ರತಿ ವರ್ಷ ರಿಸಲ್ಟ್ ಅನ್ನ ಗಮನಿಸ್ತಾ ಇತ್ತು ಅಂತಂದ್ರೆ ಒಂದು 20 ರಿಂದ 25ವರೆಗೂ ಕೂಡ ಸಾಮಾನ್ಯವಾಗಿ ರಿಸಲ್ಟ್ ಬರುತ್ತೆ ವಿನಃ ಅದಕ್ಕಿಂತ ಜಾಸ್ತಿ ರಿಸಲ್ಟ್ ಅನ್ನ ಬರ್ಲಿಕ್ಕೆ ಆಗಲ್ಲ. ಸೊ ಮೆಜಾರಿಟಿಲಿ ರಿಸಲ್ಟ್ ಬರ್ತಾರೆ ಯಾರು, ಇಂಗ್ಲಿಷ್ ಮಾಧ್ಯಮದಲ್ಲಿ ಇದ್ದವರೇ ಇರ್ತಾರೆ. ಸೊ ಕನ್ನಡದಲ್ಲಿ 1 or 2 ಅಷ್ಟನ್ನೇ ಕ್ಲಿಯರ್ ಆಗೋದು ಕೂಡ ನಾವು ನೋಡಿರ್ತೀವಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ ಎಕ್ಸಾಮ್ ಪ್ರಿಪರೇಷನ್ ಮಾಡಬೇಕು ಅಂದ್ರೆ, ಉದಾಹರಣೆ ಕನ್ನಡ ಮೀಡಿಯಂ ಇದ್ದೀನಿ, ನಾನು ಪ್ರಿಪರೇಷನ್ ಹೇಗೆ ಮಾಡಬೇಕು, ಯಾವ ಟೆಕ್ಸ್ಟ್ ಬುಕ್ ನ ಓದಬೇಕು. ಸೊ ನಾನು ಇಂಗ್ಲೀಷ್ ಮೀಡಿಯಂ ಇದ್ದೀನಿ, ನಾನು ಯಾವ ಟೆಕ್ಸ್ಟ್ ಬುಕ್ ನ ಓದಬೇಕು, ಇವೆಲ್ಲದಕ್ಕೂ ಕೂಡ ಇಲ್ಲಿ ಆನ್ಸರ್ ಸಿಗುತ್ತೆ. ಸೊ ಕೊನೆ ತನಕ ನೋಡಿ ಈ ವಿಡಿಯೋನ. ಜೊತೆಗೆ ಈ ಎಕ್ಸಾಮ್ ನ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಮೊದಲು ಬೇಕಾಗಿರೋದು ಏನು, ಒಂದು ಸಿಲೆಬಸ್ ಬೇಕಾಗತ್ತೆ. ಯಾವ್ದಾದ್ರು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ, ಒಂದು ಸಿಲೆಬಸ್ ನಾವಿಲ್ಲಿ ಫಸ್ಟ್ ನೋಡ್ಲೇಬೇಕಾಗುತ್ತೆ. ಹಾಗಾಗಿ UPSC ಎಕ್ಸಾಮ್ದಲ್ಲಿ ಸಿಲೆಬಸ್ ನೋಡೋಣ. ಅದ್ರಲ್ಲಿ ಮೊದಲನೇದಾಗಿ UPSC ಬಂದಾಗ ಪ್ರಿಲಿಮ್ಸ್ ಎಕ್ಸಾಮ್ ಆಗುತ್ತೆ, ಇದಾದ್ಮೇಲೆ ಮೇನ್ಸ್ ಆಗುತ್ತೆ, ಇದಾದ್ಮೇಲೆ ಇಂಟರ್ವ್ಯೂ ಆಗುತ್ತೆ. ಸೊ ಪ್ರಿಲಿಮ್ಸ್ ಅಲ್ಲಿ ಬಂತು ಅಂತಂದ್ರೆ ಪೇಪರ್ 1 and ಪೇಪರ್ 2. ಇವತ್ತಿನ ಕ್ಲಾಸ್ ಅಲ್ಲಿ ಇದನ್ನ ಕಂಪ್ಲೀಟ್ ಡಿಟೈಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಮತ್ತೆ ವಿತ್ ಯಾವ ಟೆಕ್ಸ್ಟ್ ಬುಕ್ ನ ರೆಫರೆನ್ಸ್ಗಳನ್ನ ಇಲ್ಲಿ ಕೊಡಬೇಕು, ಯಾವ ಟೆಕ್ಸ್ಟ್ ಬುಕ್ ನ ಓದ್ಬೇಕು ಅನ್ನೋದನ್ನು ಕೂಡ ನಿಮ್ಗೆ ಇಲ್ಲಿ ಹೇಳ್ತೀನಿ. ಇದಾದ ಮೇಲೆ ಮೇನ್ಸ್ ಬರುತ್ತೆ, ಮತ್ತೆ ಇಂಟರ್ವ್ಯೂ ಕೂಡ ಬರುತ್ತೆ. ಸೊ ಪ್ರಿಲಿಮ್ಸ್ ಅಲ್ಲಿ ಬಂದಾಗ ನಿಮ್ಮಲ್ಲಿ 400 ಮಾರ್ಕ್ಸ್ ಎಕ್ಸಾಮ್ ನಡೆಯುತ್ತೆ. ಬಟ್ ಇಲ್ಲಿ ಕನ್ಸಿಡರ್ ಆಗೋದು ಓನ್ಲಿ 200 ಮಾರ್ಕ್ಸ್ ಮಾತ್ರ, ಅಂದ್ರೆ ಪೇಪರ್ 1 ಮಾತ್ರ. ಹಾಗೆ ಪೇಪರ್ 2 ಬರೀ ಪಾಸ್ ಆದ್ರೆ ಕೂಡ ಸಾಕು, ಎಲಿಜಿಬಲ್ ಆದ್ರೆ ಸಾಕಷ್ಟೇ ಅದರಲ್ಲಿ. ಸೊ ಅದೇ ನಿಮ್ಗೆ ಮೇನ್ಸ್ ಅಲ್ಲಿ ಆದ್ರೆ ನಿಮಗೆ ನಿಯರ್ಲಿ ಅಂದ್ರೆ 1750 ಮಾರ್ಕ್ಸ್ಗೆ ಮೇನ್ಸ್ ನಡೆಯುತ್ತೆ. ಮೈನ್ಸ್ ಕ್ಲಿಯರ್ ಆಯ್ತು ಅಂತಂದ್ರೆ ಇಂಟರ್ವ್ಯೂ ಇರುತ್ತೆ 275 ಮಾರ್ಕ್ಸ್ಗೆ. ಇದರಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ವಿ ಯಾವುದು ಫಸ್ಟ್ ಪಾರ್ಟ್ ಏನು ಬರುತ್ತೆ ಪ್ರಿಲಿಮ್ಸ್. ಇದರಲ್ಲಿ ಯಾವ ಟೆಕ್ಸ್ಟ್ ಬುಕ್ ನ ಓದಬೇಕು, ಪೇಪರ್ 1ಗೆ ಯಾವ್ದೆಲ್ಲ ಓದ್ಬೇಕಾಗುತ್ತೆ, ಪೇಪರ್ 2ಗೆ ಯಾವ್ದೆಲ್ಲ ಓದ್ಬೇಕಾಗುತ್ತೆ. ಕನ್ನಡ ಮಾಧ್ಯಮದವರು ಬರೀಬಹುದಾ? ಹೌದು, ಕನ್ನಡ ಮಾಧ್ಯಮದವರು ಕೂಡ UPSC ಬರೀತಾ ಇದೀವಿ. ಸೊ ಹಾಗಾಗಿ ಪ್ರಿಲಿಮ್ಸ್ ಆಗುತ್ತೆ, ಮೈನ್ಸ್ ಆಗುತ್ತೆ, ಇಂಟರ್ವ್ಯೂ ಆಗುತ್ತೆ. ಇಲ್ಲಿ ಪ್ರಿಲಿಮ್ಸ್ ಅಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿ ಮಾಧ್ಯಮದಲ್ಲಿ ಇರುತ್ತೆ, ಮೈನ್ಸ್ ಅಲ್ಲಿ ಕನ್ನಡದಲ್ಲೂ ಕೂಡ ಬರೀಬಹುದು, ಇಂಟರ್ವ್ಯೂ ಕೂಡ ಕನ್ನಡದಲ್ಲೇ ನೀವು ಇಲ್ಲಿ ಫೇಸ್ ಮಾಡಬಹುದು. ಸೊ ಕ್ಲಿಯರ್. ಹಾಗಿದ್ರೆ ನಾವಿಲ್ಲಿ ಯಾವ್ದೋ ಒಂದು ಎಕ್ಸಾಮ್ ತಗೊಳ್ತಿದೀವಿ ಅಂದ್ರೆ ಮೊದಲು ನಮ್ಗೆ ಏನಪ್ಪಾ ಬೇಕು, ಸಿಲೆಬಸ್ ಗೊತ್ತಿರಬೇಕು. ಈ ಸಿಲೆಬಸ್ಗೆ ಮುಂದೆ ನಾವೇನ್ ಮಾಡ್ಬೇಕು, ಫಸ್ಟ್ ಒಂದು ಪ್ಲಾನ್ ಮಾಡ್ಬೇಕು ಪ್ರಾಪರ್ ಆಗಿ. ಸೊ ನಾವ್ ಯಾವ ಎಕ್ಸಾಮ್ಗೆ ಓದ್ತಾ ಇದ್ದೀವಿ. ಸುಮಾರು ಜನ UPSC 5 ವರ್ಷ ಓದಿ 6ನೇ ವರ್ಷ KPSC ಬರೆದು ಎಕ್ಸಾಮ್ ಕ್ಲಿಯರ್ ಆಗಿರೋದು ಕೂಡ ನೋಡಿದ್ವಿ. ರೀಸೆಂಟ್ ಆಗಿ ಮಾಕ್ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನನಗೆ ಅರ್ಥ ಆಗಿದ್ದು, UPSC ಬಹುತೇಕ ಯಾರು ಓದಿದ್ರಲ್ಲ ಅವರೆಲ್ಲರೂ ಕೂಡ ಒಂದು 20 ಜನ ತಗೊಂಡ್ರೆ ಒಬ್ರು ಇಬ್ರು ಅಷ್ಟೇ KPSC ಓದೋರು KS ಕ್ಲಿಯರ್ ಆಗ್ತಿದೆ. ಮೆಜಾರಿಟಿ ಕ್ಲಿಯರ್ ಆಗಿರೋರೆಲ್ಲ UPSC ಟಾರ್ಗೆಟ್ ಮಾಡಿದವ್ರೆ.
ಹಾಗಾಗಿ ಕನ್ನಡ ಮಾಧ್ಯಮ ಮಕ್ಕಳಿಗೆ ಏನು, ಸೊ UPSC ಲೆವೆಲ್ ಪ್ರಿಪರೇಷನ್ ಆದ್ರೆ ಕೊನೆ ಪಕ್ಷ ಸ್ಟೇಟ್ ಎಕ್ಸಾಮ್ ಆದ್ರೂ ಕ್ಲಿಯರ್ ಮಾಡಬಹುದು, ಅಥವಾ UPSC ನೀವು ಇಲ್ಲಿ ಕ್ರ್ಯಾಕ್ ಮಾಡಬಹುದು. ಸೊ ಹಾಗಾಗಿ ಪ್ರಿಪರೇಷನ್ ಬಂದಾಗ ನೀವು ಜಸ್ಟ್ ಒಂದು ಎಕ್ಸಾಮ್ಗೆ ನೀವು ಟಾರ್ಗೆಟ್ ಮಾಡ್ದೇನೆ ಎಲ್ಲಾ ಎಕ್ಸಾಮ್ಗಳನ್ನ ಕಾಂಪ್ರಹೆನ್ಸಿವ್ ಆಗಿ ತಗೊಂಡು ಪ್ರಿಪೇರ್ ಆಗೋದು ವೆರಿ ಇಂಪಾರ್ಟೆಂಟ್ ಇಲ್ಲಿ. ಸೊ ಕ್ಲಿಯರ್. ತುಂಬಾ ಜನ UPSC ಓದ್ತೀವಿ 10 ವರ್ಷ ಆದ್ರೂ ಆಗಿಲ್ಲ ಅಂತ ಅನ್ಕೊಳ್ಳೋದಕ್ಕಿಂತ UPSC ಓದ್ತಾನೆ ಸ್ಟೇಟ್ ಎಕ್ಸಾಮ್ ಕೂಡ ಕ್ಲಿಯರ್ ಮಾಡಬಹುದು, ಅಥವಾ ಸ್ಟೇಟ್ ಎಕ್ಸಾಮ್ ಓದ್ತಾನೆ UPSC ಕೂಡ ಕ್ಲಿಯರ್ ಮಾಡಬಹುದು. ನಿಯರ್ಲಿ 70% ಅಷ್ಟು ಸಿಲೆಬಸ್ ಸೇಮ್ ಇರುತ್ತೆ KPSC ಮತ್ತೆ UPSC ಗೆ. 60-70% ಸಿಲೆಬಸ್ ಏನ್ ಸೇಮ್ ಇರುತ್ತಲ್ಲ, ಅದನ್ನ ಕಾಂಪ್ರಮೈಸ್ ಆಗಿ ಸ್ಟಡಿ ಮಾಡಿಕೊಂಡು ರಿಮೈನಿಂಗ್ ಏನಿದೆ KPSC ಮಾತ್ರ ಎಕ್ಸ್ಟ್ರಾ ಬರುವಂತದ್ದು, UPSC ಮಾತ್ರ ಎಕ್ಸ್ಟ್ರಾ ಬರುವಂತದ್ದು, ಇವೆಲ್ಲವನ್ನೂ ಕೂಡ ಮುಂದೆ ಮಾತಾಡ್ತಾ ಹೋಗ್ತೀವಿ. ಅದನ್ನ ಮಾತ್ರ ಡಿವೈಡ್ ಮಾಡ್ಕೊಂಡು ಓದ್ಕೊಂತು ಅಂತಂದ್ರೆ ಬಹುತೇಕ ನಿಮ್ಗೆ ಎಕ್ಸಾಮ್ ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್. ಹಾಗಾಗಿ ಈ ಸಿಲೆಬಸ್ ನೀವು ನೋಡ್ಬೇಕು ಅಂತಂದಾಗ ಫಸ್ಟ್ ಒಂದು ಪ್ರಾಪರ್ ಪ್ಲಾನ್ ಅನ್ನ ಮಾಡ್ಕೋಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಪ್ಲಾನ್ ಕರೆಕ್ಟ್ ಆಗಿ ಮಾಡ್ಕೊಂಡಿಲ್ಲ, ಯೋಜನೆಯನ್ನ ಕರೆಕ್ಟ್ ಆಗಿ ಮಾಡ್ಕೊಂಡಿಲ್ಲ, ಸೊ ಓದುತ್ತಿದ್ದೇನೆ ಓದುತ್ತಲೇ ಇರುತ್ತೇನೆ, ಸೊ ಎಲ್ಲರೂ ಕೂಡ ಎಕ್ಸಾಂಪಲ್ ಆಗ್ಬಿಡುತ್ತೆ. ಹಾಗಾಗಿ ಸಾಮಾನ್ಯವಾಗಿ UPSC ಓದ್ತಾ ಇದೀವಿ, KPSC ಓದ್ತಿದೀವಿ ಅಂತಂದ್ರೆ ಒಂದು UPSC ಓದ್ಲಿಕ್ಕೆ ಒಂದು 5 ವರ್ಷ, ಅದಾದ್ಮೇಲೆ ಯಾವ್ದು ಕ್ಲಿಯರ್ ಆಗಿಲ್ಲ, ಅದಾದ್ಮೇಲೆ ಸ್ಟೇಟ್ ಎಕ್ಸಾಮ್ ಓದಕ್ಕೆ ಒಂದು 5 ವರ್ಷ ಅಂತ ಕೂತ್ಕೊಳ್ಳಕ್ ಆಗಲ್ಲ. ಸೊ ಈ ಕಾಂಪ್ರಹೆನ್ಸಿವ್ ಸ್ಟಡಿ ಮಾಡೋದ್ರಿಂದ ನಿಮ್ಮ ಜರ್ನಿಯಲ್ಲಿ ಕಡಿಮೆ ಅಂದ್ರೂ ಕೂಡ ಒಂದು 2ರಿಂದ 3 ವರ್ಷಗಳ ಕಾರಣ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಒಂದು ಪ್ರಾಪರ್ ಪ್ಲಾನ್ ಇರಬೇಕು. UPSC ಪ್ಲಸ್ KPSC ಸಿಲೆಬಸ್ ನೀವು ಕರೆಕ್ಟ್ ಆಗಿ ನೋಡಿರೋದ್ರಿಂದ UPSC ಜೊತೆಗೆ KPSC ಎಕ್ಸಾಮ್ಸ್ ಅಥವಾ KE ಎಕ್ಸಾಮ್ಸ್ಗಳನ್ನು ಕೂಡ ಬರೀತಾ ಹೋಗ್ಬೋದು. ಸೊ ಕ್ಲಿಯರ್, ತಲೆಯಲ್ಲಿ ಇಟ್ಕೊಳ್ಳಿ ಇದನ್ನ. ಸೊ ಹಾಗಾಗಿ ಯಾವ್ದಾದ್ರು ಒಂದು ಎಕ್ಸಾಮ್ ತಗೊಳಕ್ ಮುಂದೆ ನಿಮ್ಗೆ ಪ್ರಾಪರ್ ಆಗಿ ಪ್ಲಾನ್ ಅನ್ನ ಮಾಡ್ಬೇಕಾಗುತ್ತೆ. ಆ ಪ್ಲಾನ್ ಅಲ್ಲಿ ಮೊದಲನೇದು ಕಲೆಕ್ಟ್ ಮಾಡ್ಬೇಕಾದ್ರೆ ಯಾವುದು ಸಿಲೆಬಸ್, ಆ ಸಿಲೆಬಸ್ ತಗೊಂಡು ಓದ್ಬೇಕು. ಸೊ ಸಿಲೆಬಸ್ ತಗೊಂಡು ಕಂಪ್ಲೀಟ್ಲಿ ನಿಮಗೆ KS ಪ್ರಿಲಿಮ್ಸ್ ಅಲ್ಲಿ, UPSC ಪ್ರಿಲಿಮ್ಸ್ ಅಲ್ಲಿ ಅಥವಾ ಬೇರೆ ಎಕ್ಸಾಮ್ ಸಿಲೆಬಸ್ ಏನಿದೆ ಒಂದ್ಸಲ ಸಿಲೆಬಸ್ ಎಲ್ಲ ಡಿಕೋಡ್ ಮಾಡಿ. ಸೊ ಸಿಲೆಬಸ್ ಡಿಕೋಡ್ ಆದ್ಮೇಲೆ ಉದಾಹರಣೆಗೆ UPSC ತಗೊಳ್ಳೋದಾದ್ರೆ UPSC ಸಿಲೆಬಸ್ ನ ಡಿಕೋಡ್ ಮಾಡಿರ್ತೀವಿ. ಈ ಸಿಲೆಬಸ್ ಡಿಕೋಡ್ ಆದ್ಮೇಲೆ ನಾವು ಏನ್ ಮಾಡ್ಬೇಕು, ಸೊ ಇದಕ್ಕೆ ಪ್ರಾಪರ್ ಆಗಿ ಒಂದು ಟೈಮ್ ಲೈನ್ ಅನ್ನ ಸೆಟ್ ಮಾಡಬೇಕು, ಒಂದು ಸ್ಟಡಿ ಪ್ಲಾನ್ ಅನ್ನ ಕ್ರಿಯೇಟ್ ಮಾಡ್ಬೇಕು, ವೆರಿ ಇಂಪಾರ್ಟೆಂಟ್. ನಿಮಗೆ ಒಂದು ಟೈಮ್ ಲೈನ್ ಸೆಟ್ ಮಾಡಿಲ್ಲ, ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ ಅಂತ ಅನ್ಕೊಳ್ಳಿ, ಯಾವ ಎಕ್ಸಾಮ್ ಕೂಡ ಕ್ರ್ಯಾಕ್ ಮಾಡ್ಲಿಕ್ಕೆ ಲೈಫಲ್ಲಿ ಉದ್ಧಾರ ಆಗ್ಬೇಕಾ, ಮೊದಲನೇದಾಗಿ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು. ಯಾರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ, ಯಾರಿಗೆ ಡಿಸಿಪ್ಲಿನ್ ಲೈಫ್ ಅಲ್ಲಿ ಇಲ್ಲ, ಯಾರಿಗೆ ಪ್ರಾಪರ್ ಆಗಿ ಅದನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ, ಇನ್ ಟೈಮ್ ವರ್ಕ್ ಕಂಪ್ಲೀಟ್ ಮಾಡ್ತಿಲ್ಲ, ಇವರು ಸಕ್ಸಸ್ಫುಲ್ ಪರ್ಸನ್ಸ್ ಆಗಲ್ಲ. ಯಾವ್ದಾದ್ರು ನೋಡಿ, ಫಾರ್ ಎಕ್ಸಾಂಪಲ್ UPSC ಟ್ರೈ ಮಾಡ್ತಿರ್ತಾರೆ, KS ಆಗ್ಬಿಡುತ್ತೆ. ಸೊ ಸುಮಾರು ಜನ ಸ್ಟೇಟ್ ಎಕ್ಸಾಮ್ಸ್ ಬರೀತಾ UPSC ಫಸ್ಟ್ ಅಟೆಂಪ್ಟ್ ಅಲ್ಲಿ ಕೂಡ ಕ್ಲಿಯರ್ ಆಗಿರೋ ನೋಡಿರ್ತೀವಿ. ಅದಕ್ಕೇನೆ ನೀವು ಪ್ರಾಪರ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಪ್ರಾಪರ್ ಆಗಿ ಸ್ಟಡಿ ಪ್ಲಾನ್ ಕ್ರಿಯೇಟ್ ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಇದೆಲ್ಲ ಆದ್ಮೇಲೆ ಜಸ್ಟ್ ನಿಮ್ಮ ಸ್ಟಡಿ ಪ್ಲಾನ್ ಕ್ರಿಯೇಟ್ ಮಾಡ್ಕೊಂಡ್ರೆ ಆಗಲ್ಲ, ಇದ್ರ ಜೊತೆ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಬೇಕು. ಹಿಸ್ಟ್ರಿ, ಎಕನಾಮಿ, ಪಾಲಿಟಿ, ಜಿಯೋಗ್ರಫಿ, ಮೆಟಲರ್ಜಿಕಲ್ ಸೈನ್ಸ್ ಇದೆಲ್ಲ ಕಲೆಕ್ಟ್ ಮಾಡೋದ್ರ ಜೊತೆಗೆ ಫಸ್ಟ್ ಮಾಡಬೇಕಾಗಿರೋ ಸಿಲೆಬಸ್ ಆದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸ್ಟಡಿ ಮಾಡಬೇಕು. ಅಂದ್ರೆ ಅದರಲ್ಲೂ ಕೂಡ UPSC ಎಕ್ಸಾಮ್ ನ ಪ್ರಿಪೇರ್ ಆಗ್ತಿದೀವಿ ಅಂತಂದ್ರೆ, IAS ಎಕ್ಸಾಮ್ ಪ್ರಿಪೇರ್ ಆಗ್ತಿದೀವಿ ಅಂತಂದ್ರೆ ಆ UPSC ಎಕ್ಸಾಮ್ಗಳು ಇಯರ್ ಟು ಇಯರ್ ಏನ್ ಬದಲಾವಣೆ ಆಗ್ತಾ ಇದೆ, ಯಾವ ಸಬ್ಜೆಕ್ಟ್ ಅಲ್ಲಿ ಚೇಂಜಸ್ ಆಗ್ತಿದೆ. ಒಂದ್ಸ ಅಪಾನ್ ಟೈಮ್ ನೋಡಿದ್ರೆ ಜಿಯೋಗ್ರಫಿ ತುಂಬಾ ಕಡಿಮೆ ಕ್ವಶನ್ಸ್ ಇದೆ, ಇತ್ತೀಚಿನ ದಿನಗಳು ನೋಡಿದ್ರೆ ಜಿಯೋಗ್ರಫಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರ್ತಾ ಇದೆ. ಒಂದು 10 years ಬ್ಯಾಕ್ ಕಡಿಮೆ ಕೇಳ್ತಿದ್ದ ಸಬ್ಜೆಕ್ಟ್ ಇವಾಗ ಜಾಸ್ತಿ ಕೇಳ್ತಾ ಇದ್ದಾನೆ. ಎಕನಾಮಿ ಕಡಿಮೆ ಕೇಳ್ತಾ ಇದ್ರು, ಇತ್ತೀಚೆಗೆ ಜಾಸ್ತಿ ಕೇಳ್ತಾ ಇದ್ದಾನೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟ್ಗಳು ಕ್ವಶನ್ಸ್ಗಳು ಜಾಸ್ತಿ ಆಗ್ತಿದೆ. ಸೊ ಕ್ಲಿಯರ್. ಸೊ ನಿಮಗೆ ಕ್ಲೈಮೇಟ್ ಮೇಲೆ ಕ್ವಶನ್ಸ್ ಆಗ್ತಿರಲಿಲ್ಲ, ಇತ್ತೀಚಿನ ದಿನಗಳಲ್ಲಿ ಕ್ಲೈಮೇಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಆಗುತ್ತೆ. EVS ಮೇಲೆ ಕ್ವಶನ್ಸ್ ಆಗ್ತಿರಲಿಲ್ಲ, EVS ಮೇಲೆ ಕ್ವಶನ್ಸ್ ಆಗುತ್ತೆ. ಅಂದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಕೇಳ್ತಾ ಇದ್ದಾನೆ, ನಾವು ಎಷ್ಟು ರೇಂಜ್ ಅಲ್ಲಿ ಎಫರ್ಟ್ ಅನ್ನ ಹಾಕ್ಬೇಕು, ಯಾವ್ದನ್ನ ಓದ್ಬೇಕು, ಯಾವ್ದನ್ನ ಬಿಡಬೇಕು. ಸೊ ಕ್ಲಿಯರ್. ಇವೆಲ್ಲವನ್ನು ಕೂಡ ನೀವು ಪ್ರಾಪರ್ ಆಗಿ ತಿಳ್ಕೋಬೇಕು ಅಂದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ ನೀವು ನೋಡ್ಬೇಕಾಗುತ್ತೆ, ಅನಲೈಸ್ ಮಾಡಬೇಕಾಗುತ್ತೆ. NCC ಕ್ಲಾಸ್ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಇವೆಲ್ಲವೂ ಕೂಡ ನಾವು ಮಾಡಿರ್ತೀವಿ. ಸೊ ಜೊತೆಗೆ ಬರೀ ನಿಮ್ಗೆ ಇಷ್ಟೇ ಮಾಡೋದಲ್ಲ, ನೀವು ಯಾವ್ದಾದ್ರು ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತಾರೆ, ಕೂತ್ಕೊಂಡು 24 ಗಂಟೆ ನೋಡಿ, ಸುಮಾರು ಜನ ನೋಡ್ತಾ ಇರ್ತೀವಿ, ಲೈಬ್ರರಿ ಕೂತ್ಕೊಂಡು ಪರ್ಸನಲ್ ಓದ್ಬೇಕು 100 ಗಂಟೆ ಓದ್ಬಿಡ್ತಾರೆ, 18 hours ಓದ್ತೀವಿ ಅಂತ ಹೇಳ್ತಾರೆ. ಹೌದಲ್ಲ, ಕಾನ್ಸ್ಟೆಂಟ್ ಆಗಿ 6 hours ಕೊಡ್ತಿದ್ರೆ ಕಾನ್ಸ್ಟೆಂಟ್ ಆಗಿ 6 hours ಕೊಡಬೇಕು. ಅಂದ್ರೆ ಮೆಂಟಲಿ ಮತ್ತೆ ಫಿಸಿಕಲಿ ಕರೆಕ್ಟ್ ಆಗಿರೋದು ಕೂಡ ಒಂದು ಟಾಸ್ಕ್. ಯಾರು ಮೆಂಟಲಿ ಮತ್ತೆ ಫಿಸಿಕಲಿ ಚೆನ್ನಾಗಿರ್ತಾರೋ ಅವ್ರು ಬಹುತೇಕ ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಬೋದು. ಸೊ ನಮಗೆ ಮೆಂಟಲಿ ಅಂತಂದ್ರೆ ಬೇರೆ ಇಶ್ಯೂಸ್ ಅಲ್ಲ, ಸೊ ನಮಗೆ ಪರ್ಸನಲ್ ಇಶ್ಯೂಸ್ಗಳನ್ನ ಇಟ್ಕೊಂಡು ನೋಡಿ, ಫಾರ್ ಎಕ್ಸಾಂಪಲ್ ಇವತ್ತು ಏನೋ ಇಶ್ಯೂಸ್ ಆಗಿರುತ್ತೆ, ಇಟ್ಕೊಂಡು ಎಷ್ಟು ಮಟ್ಟಿಗೆ ಓದ್ಲಿಕ್ಕೆ ಆಗುತ್ತೆ, ಓದಾದ್ಮೇಲೆ ನಾನು ರೀಕಾಲ್ ಮಾಡ್ಕೊಳ್ತಿದ್ದೀನ ಇಲ್ವಾ, ಎಷ್ಟು ಅರ್ಥ ಆಗ್ತಿದೆ ನನಗೆ, ಹೌದಲ್ಲ. ತುಂಬಾ ಜನಕ್ಕೆ ಪ್ರಾಬ್ಲಮ್ ಇರೋದೇನು, ಈ ಕಡೆ ಓದ್ಕೊಂಡು ಹೋಗ್ತಾ ಇರ್ತೀರಾ, ಈ ಕಡೆಯಿಂದ ಮರ್ತ್ಕೊಂಡು ಹೋಗ್ತಾ ಇರ್ತೀರಾ. ಸೊ ಯಾವ್ದಾದ್ರು ಎಕ್ಸಾಮ್ ಪ್ರಿಪೇರ್ ಆಗಿ ನಾವು ಫೇಸ್ ಮಾಡೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲ, ನಾವು ಏನು ಓದಿರ್ತೀವಿ ಆದ್ರೆ ಇಮಿಡಿಯೇಟ್ಲಿ ಮರಿತೀವಿ. ಕಾರಣ ಏನು, ಇವೆಲ್ಲರೂ ಕೂಡ GS ಪೇಪರ್. ಸೊ ಜೊತೆಗೆ UPSC ಅಲ್ಲಿ ಬರೀ ಸ್ಟ್ಯಾಟಿಕ್ ಕ್ವಶನ್ಸ್ ಆಗಲ್ಲ, ಸ್ಟ್ಯಾಟಿಕ್ ಜೊತೆಗೆ ಕಾಮನ್ ಸೆನ್ಸ್ ಬೇಸ್ಡ್ ಕ್ವಶನ್ಸ್ಗಳು ಇರ್ತವೆ. ಸೊ ಇಂಥ ಅನಾಲಿಸಿಸ್ ಮಾಡ್ಕೊಂಡು ಆನ್ಸರ್ ರೆಡಿ ಮಾಡ್ಬೇಕಾಗುತ್ತೆ. ಬರೀ ಹಿಸ್ಟ್ರಿ ಓದ್ರೆ ಸಾಕಾಗಲ್ಲ, ಹಿಸ್ಟ್ರಿಯಲ್ಲಿ ಇಟ್ಕೊಂಡು ನೀವು ಒಂದು ಟಾಪಿಕ್ ಇಂದ ಇನ್ನೊಂದು ಟಾಪಿಕ್ ಕಂಪೇರ್ ಮಾಡ್ಕೊಂಡು ಓದ್ಬೇಕಾಗುತ್ತೆ. ಸೊ ಕಾನ್ಸೆಪ್ಟ್ ವೈಸ್ ಓದ್ಬೇಕಾಗುತ್ತೆ, ಕಾನ್ಸ್ಟಿಟ್ಯೂಷನ್ ಓದ್ತಾ ಇರ್ತೀರ, ಕಾನ್ಸೆಪ್ಟ್ ಮೇಲೆ ಓದ್ಬೇಕಾಗುತ್ತೆ, ಹಿಸ್ಟ್ರಿ ಓದ್ತಿರ್ತೀರ, ಎಕನಾಮಿ ಓದ್ತಿರ್ತೀರ, ಪಾಲಿಟಿ ಓದ್ತಿರ್ತಾರ,
ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಅಪ್ರೋಚ್ ಅಂತ ಇರುತ್ತೆ. ಆ ಅಪ್ರೋಚ್ ಅನ್ನು ಇಟ್ಕೊಂಡು ಹೋದ್ರೆ ಯಾವ ಎಕ್ಸಾಮ್ ಅಲ್ಲಿ ಕೂಡ ಫಸ್ಟ್ ಅಟೆಂಪ್ಟ್ ಅಲ್ಲೇ ಮಾಡಬಹುದು. ಯಾವಾಗ ಆ ಒಂದು ಅಪ್ರೋಚ್ ನಿಮಗೆ ಗೊತ್ತಿರಬೇಕು, ಆಗಿದ್ರೆ ಮಾತ್ರ. ಹಿಸ್ಟ್ರಿ ಓದೋ ರೀತಿಯಲ್ಲೇ ಎಕನಾಮಿ ಓದಿದ್ರೆ ಹಾಗಲ್ಲ, ಎಕನಾಮಿ ಓದೋ ರೀತಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಓದಿದ್ರೆ ಹಾಗಲ್ಲ. ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಮೆಥಡ್ಸ್ ಅಂತ ಇರುತ್ತೆ. ಆ ಮೆಥಡ್ಸ್ ಅನ್ನ ಓದಬೇಕು. ಸೀನಿಯರ್ ಇಂದ ಅಥವಾ ನಿಮ್ಮ ಕೋಚ್ ಇಂದ ಅದನ್ನ ಪಡ್ಕೋಬಹುದು, ಮೆಂಟರ್ಸ್ ಗಳಿಂದ ಇದನ್ನ ಪಡ್ಕೋಬಹುದು ನೀವು. ಹೌದಲ್ಲ? ನೀವು ಪಡ್ಕೋಬೇಕು ಅಂದಾಗ ಬರೀ ಅವರೆಲ್ಲ ಕೇಳಿಸ್ಕೊಂಡಿರಕ್ಕಾಗಲ್ಲ. ಸೊ ನಿಮ್ಮ ಮೆಂಟಲ್ ಸ್ಟ್ರೆಂತ್ ಕೂಡ ಕರೆಕ್ಟ್ ಆಗಿರ್ಬೇಕಲ್ಲ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ರೀಸೆಂಟ್ ಡೇಸ್ ಅಲ್ಲಿ 1000 ಪೋಸ್ಟ್ ಇದ್ರೆ 14 ಲಕ್ಷ ಅಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ. UPSC ಗೆ 1000 ಪೋಸ್ಟ್ಗೆ 16 ಲಕ್ಷ ಜನ ಅಪ್ಲಿಕೇಶನ್ ಹಾಕಿತ್ತು. ಹಾಗಿದ್ರೆ ಅಪ್ಲಿಕೇಶನ್ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಿದೆ? ಸೊ ಹಾಗಾದ್ರೆ ಎಜುಕೇಶನ್ ಇದಕ್ಕೆಲ್ಲ ಜಾಸ್ತಿ ಆಗ್ಬಿಡ್ತಿಲ್ಲ. ಪ್ರೈವೇಟ್ ಅಲ್ಲಿ ಓಪನಿಂಗ್ಸ್ ಕಡಿಮೆ ಆಗಿದೆ, ಪ್ರೈವೇಟ್ ಅಲ್ಲಿ ಹೋದ್ರೆ ಲೈಫ್ ಸೆಕ್ಯೂರಿಟಿ ಇಲ್ಲ. ಹಾಗಾಗಿ ಇದ್ರ ಕಡೆ ಜಾಸ್ತಿ ಆಗ್ತಿದೆ. IAS ಎಕ್ಸಾಮ್ ಬರೆಯೋರ ಸಂಖ್ಯೆ ಜಾಸ್ತಿ ಆಗಿದೆ, ಸ್ಟೇಟ್ ಎಕ್ಸಾಮ್ಸ್ಗಳು ಬರೆಯೋರ ಸಂಖ್ಯೆ ಜಾಸ್ತಿ ಆಗಿದೆ, ರೈಲ್ವೇಸ್ ಬರೆಯೋದು, SSC, ಬ್ಯಾಂಕಿಂಗ್ ಅಂದ್ರೆ ಲೈಫ್ ಸೆಕ್ಯೂರಿಟಿಗೋಸ್ಕರ ತುಂಬಾ ಜನ ಬರ್ತಾ ಇದ್ದಾರೆ. ಮೊದಲು ಇಲ್ಲಿ ಬರ್ಬೇಕು ಅಂದ್ರೆ ಸರ್ವಿಸ್ ಇಟ್ಕೊಂಡು ಬರ್ತಾ ಇದ್ರು, ಇವತ್ತು ಜಾಬ್ಗೋಸ್ಕರ ಬರ್ತಾ ಇದೀವಿ. ಸೊ ಹಾಗಾಗಿ ಕಾಂಪಿಟಿಷನ್ ಜಾಸ್ತಿ ತಪ್ಪಾದು ಇಲ್ಲ, ಕಾಂಪಿಟಿಷನ್ ಜಾಸ್ತಿ ಇದೆ. ಆ ಕಾಂಪಿಟಿಷನ್ ಫೇಸ್ ಮಾಡ್ಬೇಕಾದ್ರೆ ನಾನು ಯಾವ ಮೆಥಡ್ ಅಲ್ಲಿ ಓದ್ಬೇಕು, ನಾನು 5 ವರ್ಷ ಓದ್ಬೇಕಾ ಅಥವಾ ಲೈಫ್ ಸೆಟಲ್ ಮಾಡ್ಕೊಳಕ್ ಓದ್ಕೋಬೇಕಾ? ಹೌದಾ? ಇವೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ. ಹಾಗೆ ಮೆಂಟಲ್ ಮತ್ತೆ ಫಿಸಿಕಲ್ ಫಿಟ್ನೆಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಡಿಸಿಪ್ಲಿನ್ ಆಗಿ ಓದ್ಬೇಕು. ಸೊ ವೆರಿ ಇಂಪಾರ್ಟೆಂಟ್. ಬರೀ ಓದಿದ್ರೆ ಸಾಕಾಗಲ್ಲ, ಆ ಡಿಸಿಪ್ಲಿನ್ ಆಗಿ ಓದ್ಬೇಕು. ದಿನಕ್ಕೆ 4 ಅವರ್ಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿ ಕುತ್ಕೊಬೇಕು. ಇವತ್ತು 4 ಅವರ್ಸ್ ಓದ್ತೀವಿ, ನಾಳೆ 6 ಅವರ್ಸ್ ಓದ್ತೀವಿ, ನಾಳೆ 1 ಅವರ್ ಓದ್ತೀವಿ, ಆಚೆ ನಾಳೆ ಓದೋದೇ ಇಲ್ಲ, ಮತ್ತೆ ಯಾವ್ದೋ ಮ್ಯಾರೇಜ್ ಬರುತ್ತೆ ಮತ್ತೆ ಈ ತರದಿಲ್ಲ. ಸೊ ಡಿಸಿಪ್ಲಿನ್ ಆಗಿ ಯಾರು ಓದ್ತಾ ಇರ್ತಾರೋ, ಸೊ ಕಂಟಿನ್ಯೂಸ್ ಆಗಿ ಯಾರು ಓದ್ತಾರೆ, ಡಿಸಿಪ್ಲಿನ್ ಯಾರು ಫಾಲೋ ಮಾಡ್ತಾರೆ, ಬಹುತೇಕ ಜಗತ್ತಲ್ಲಿ ಗೆಲ್ಲೋದೆಲ್ಲ ಇಂಥವ್ರೆ. ಯಾರು ಡಿಸಿಪ್ಲಿನ್ ಲೈಫ್ ಅಲ್ಲಿ ಇರ್ತಾರೋ ನಿಮ್ಗೆ ತುಂಬಾ ನಾಲೆಡ್ಜ್ ಬೇಕಾಗಲ್ಲ. ಹೌದು, ತುಂಬಾ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಬೇಕಾಗಿಲ್ಲ. ಡಿಸಿಪ್ಲಿನ್ ಆಗಿತ್ತು ಹೋದವ್ರು ಸಾಕು, ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಟೆಸ್ಟ್ ಸೀರೀಸ್ ವೆರಿ ಇಂಪಾರ್ಟೆಂಟ್. UPSC ಫಿಲಿಮ್ಸ್ ನ ಕ್ರಾಕ್ ಮಾಡ್ಬೇಕಾ, ನಿಮ್ಗೆ ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ನಿಮ್ಗೆ ಹೆಲ್ಪ್ ಮಾಡುವಂತದಲ್ಲಿ ಟೆಸ್ಟ್ ಸೀರೀಸ್. ಅಂದ್ರೆ ಅಲ್ಲಿ ಬರುವಂತ ಕ್ವಶನ್ಸ್ ಗಳನ್ನ ಅನಲೈಸ್ ಮಾಡಿ ಎಲಿಮಿನೇಷನ್ ಮಾಡಿ, ಸೊ ಯಾವ ರೀತಿ ಎಲಿಮಿನೇಟ್ ಮಾಡಬೇಕು, ಈ ಕಾನ್ಸೆಪ್ಟ್, ಈ ಕ್ವಶನ್ಗೆ ಇದು ಆನ್ಸರ್ ಅಲ್ಲ, ಯಾಕಲ್ಲ ಅನ್ನೋದನ್ನ ಫೈಟ್ ಮಾಡ್ಬೇಕು. ಇದಕ್ಕಿದೆ ಅಂತ ಎಲ್ಲರೂ ಹೇಳ್ತಾರೆ. ಇದಕ್ಕೆ ಇದೆಲ್ಲ ಅನ್ನೋದಕ್ಕೆ ಸಬ್ಜೆಕ್ಟ್ ನಾಲೆಡ್ಜ್ ಇರ್ಬೇಕಾಗುತ್ತೆ, ಕಾಮನ್ ಸೆನ್ಸ್ ಇರ್ಬೇಕಾಗುತ್ತೆ, ಇನ್ಫಾರ್ಮೇಶನ್ ಕೂಡ ನಿಮ್ಮ ಹತ್ರ ಇರ್ಬೇಕಾಗುತ್ತೆ. ಆ ನಾಲೆಜ್ ನ ಇಟ್ಕೊಂಡು ಕಾಮನ್ ಸೆನ್ಸ್ ಯೂಸ್ ಮಾಡಿ ಎಲಿಮಿನೇಷನ್ ನ ಕೂಡ ಮಾಡ್ಬೇಕಾಗುತ್ತೆ. ಮತ್ತೆ ಯಾವ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅನ್ನೋದಕ್ಕಿಂತ ಯಾವ ಕ್ವಶನ್ ಆನ್ಸರ್ ಮಾಡಬಾರ್ದು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ಲಿಯರ್? ಸೊ ಇದಕ್ಕೆ ಪ್ರಾಕ್ಟೀಸ್ ಟೆಸ್ಟ್ ಸೀರೀಸ್ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಒಂದಷ್ಟು ಗೊಂದಲಗಳು ತಲೆ ಹಿಡಿಯುತ್ತೆ. ಸೊ ಮುಂದಿನ ವಿಡಿಯೋಗಳಲ್ಲಿ ಹೇಗೆ ಓದಬೇಕು, ಸೊ ಟಾಪರ್ಸ್ ಗಳೆಲ್ಲ ಓದ್ಬೇಕಾದ್ರೆ ಯಾವ ಸ್ಟ್ರಾಟಜಿ ಫಾಲೋ ಮಾಡ್ತಾರೆ, ಇಂಥ ವಿಡಿಯೋಸ್ಗಳೆಲ್ಲ ಮುಂದೆ ಮಾಡೋಣ. ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೆ ಪ್ರಿಲಿಮ್ಸ್ಗೆ ಎಷ್ಟು ಸಬ್ಜೆಕ್ಟ್ ಬರ್ತಾ ಇದೆ, ಯಾವ್ಯಾವ್ದನ್ನ ಓದ್ಬೇಕು, ಮತ್ತೆ ಯಾವ ಟೆಕ್ಸ್ಟ್ ಬುಕ್ ನ ರೆಫರೆನ್ಸ್ ತಗೋಬಹುದು, ಕನ್ನಡದಲ್ಲಿ ಇದ್ರೆ ಯಾವುದು, ಇಂಗ್ಲಿಷ್ ಅಲ್ಲಿ ಇದ್ರೆ ಯಾವುದು ಅಂತ ನೋಡೋಣ. ಇದರಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಬರುತ್ತೆ UPSC ಪ್ರಿಲಿಮ್ಸ್ ಅಲ್ಲಿ. ಪೇಪರ್ 1 ಅಂಡ್ ಪೇಪರ್ 2. ಪೇಪರ್ 1 ಬಂದು ಕಂಪ್ಲೀಟ್ಲಿ GS ಪೇಪರ್, ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. ಇದು 100 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ಸ್ಗೆ 2 ಮಾರ್ಕ್ಸ್ ಇರುತ್ತೆ. ಓವರ್ ಆಗಿ 200 ಮಾರ್ಕ್ಸ್ ಎಕ್ಸಾಮ್ ನಡೆಯುತ್ತೆ. ಮತ್ತೆ ನಿಮ್ಮ ಕಟ್ ಆಫ್ ಹಾಕ್ಬೇಕಾದ್ರೆ, ಕನ್ಸಿಡರ್ ಮಾಡ್ಬೇಕಾದ್ರೆ ಈ ಪೇಪರ್ ವೆರಿ ಇಂಪಾರ್ಟೆಂಟ್, ಇದನ್ನ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಜೊತೆಗೆ ಒಂದು ಕ್ವಶನ್ಸ್ ಕರೆಕ್ಟ್ ಆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಒಂದು ಕ್ವಶನ್ಸ್ ರಾಂಗ್ ಆದ್ರೆ 0.33 ಅಷ್ಟು ಪರ್ಸೆಂಟೇಜ್ ಅಲ್ಲಿ ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಸೊ ಕ್ಲಿಯರ್? ವೆರಿ ಇಂಪಾರ್ಟೆಂಟ್. ನೆಗೆಟಿವ್ ಕೂಡ ಇದೆ, ಅದು ನೆಗೆಟಿವ್ ಎಷ್ಟಿದೆ? 0.33. ಸೊ ಕಟ್ ಆಫ್ ಆಗ್ಬೇಕು ಅಂತಂದ್ರೆ ಒಂದು 50 to 55% ಅಷ್ಟು ನೀವು ಇಲ್ಲಿ ಸ್ಕೋರ್ ಮಾಡಲೇಬೇಕಾಗುತ್ತೆ ಪೇಪರ್ 1 ಅಲ್ಲಿ. ಆದ್ರೆ ಪೇಪರ್ 2 ಹಾಗಲ್ಲ. ಸೊ ಪೇಪರ್ 2 ನಲ್ಲಿ ನಿಮಗೆ 33% ಸ್ಕೋರ್ ಮಾಡಿದ್ರೆ ಸಾಕು. ಸೊ ನಂಬರ್ ಆಫ್ ಕ್ವಶನ್ಸ್ 100 ಇರಲ್ಲ, ನಂಬರ್ ಆಫ್ ಕ್ವಶನ್ಸ್ 80 ಇರುತ್ತೆ. ಸೊ ನಂಬರ್ ಆಫ್ ಕ್ವಶನ್ಸ್ 80 ಇರುತ್ತೆ, ಬಟ್ ಅದರಲ್ಲಿ ನಿಮಗೆ ಪ್ರತಿ ಕ್ವಶನ್ಸ್ಗೆ 2.5 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಎಷ್ಟು? 200 ಮಾರ್ಕ್ಸ್ ಇದು ಕೂಡ ಇರುತ್ತೆ. ಬಟ್ ಇದು ಕ್ವಾಲಿಫೈಯಿಂಗ್ ಪೇಪರ್ ಅಷ್ಟೇನೆ. ಅಂದ್ರೆ 200ಗೆ 66 ಅಷ್ಟು ಸ್ಕೋರ್ ಮಾಡಿದ್ರೆ ಸಾಕು, 33% ಸ್ಕೋರ್ ಮಾಡಿದ್ರೆ ಸಾಕು, ಆರಾಮ್ಸೆ ಇದು ಎಲಿಜಿಬಿಲಿಟಿ ಆಗುತ್ತೆ. ಸೊ ಕ್ವಾಲಿಫೈಯಿಂಗ್ ಪೇಪರ್ ಇದು, ಕ್ವಾಲಿಫೈ ಆದ್ರೆ ಸಾಕಿದ್ರಲ್ಲಿ. ಬಟ್ ಅದೇ ಕಟ್ ಆಫ್ ಗೆ ಕನ್ಸಿಡರ್ ಮಾಡೋದು ಯಾವುದು? ಪೇಪರ್ 1. ಹಾಗಿದ್ರೆ ಈ ಪೇಪರ್ 1 ಅಲ್ಲಿ ಯಾವ ಟೆಕ್ಸ್ಟ್ ಬುಕ್ ಗಳನ್ನ ರೆಫರೆನ್ಸ್ ಮಾಡ್ಬೇಕಾಗುತ್ತೆ, ಯಾವ ಸಬ್ಜೆಕ್ಟ್ ಗಳು ಬರುತ್ತೆ ನೋಡೋಣ. ನಿಮ್ಗೆ UPSC ಅಲ್ಲಿ ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ ಗಳನ್ನ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಎಲ್ಲಾ ಸಬ್ಜೆಕ್ಟ್ ಗಳು ಕೂಡ ನಿಮಗೆ ಮೋರ್ ದೆನ್ 30% ಕ್ವಶನ್ಸ್ ಗಳು ಕರೆಂಟ್ ಅಫೇರ್ಸ್ ಇಂದಾನೆ ಬರ್ತಾ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್. ಹಾಗಾಗಿ ಕರೆಂಟ್ ಅಫೇರ್ಸ್ ನಿಮಗೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಕೊಟ್ಟಿದ್ದಾನೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳನ್ನ ಕೊಡ್ತಾನೆ. ಈ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳು ಸಬ್ಜೆಕ್ಟ್ ಬೇಸ್ಡ್ ಕೂಡ ಸಿಗ್ತಾ ಇರ್ತವೆ, ಮತ್ತೆ ಸ್ಟ್ಯಾಟಿಕ್ ಬೇಸ್ಡ್ ಕೂಡ ಇರ್ತವೆ. ಸೊ ಕೆಲವೊಂದು ಟೈಮ್ ಡೈರೆಕ್ಟ್ ಆಗಿ ಕೂಡ ಆಗ್ಬೋದು, ಕೆಲವೊಂದು ಜಿಯೋ ಪಾಲಿಟಿಕ್ಸ್ ಇಶ್ಯೂಸ್ ಆಗ್ಬೋದು,
ಕೆಲವೊಂದು ಎಕನಾಮಿಕಲ್ ಇಶ್ಯೂಸ್ ಆಗ್ಬೋದು, ಹೌದಲ್ಲ, ಜಿಯೋ ಎನ್ವೈರನ್ಮೆಂಟ್ ರಿಲೇಟೆಡ್ ಆಗ್ಬೋದು, ಇವೆಲ್ಲದ್ರೂ ಕೂಡ ಕ್ವಶನ್ಸ್ ಆಗ್ತಾನೆ ಇರುತ್ತೆ. ಮತ್ತೆ ಯಾವುದು ಪೊಲಿಟಿಕಲ್ ಇಶ್ಯೂಸ್ಗಳು ಆಗ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಏನು ನಿಮಗೆ ಅಮೆಂಡ್ಮೆಂಟ್ ಆಗಿತ್ತು ಅಂತಂದ್ರೆ ಅದ್ರ ರಿಲೇಟೆಡ್ ಆಗ್ಬೋದು, ಸೋಷಿಯಲ್ ಚೇಂಜಸ್ ಮೇಲೆ ಆಗ್ಬೋದು, ಕೆಲವೊಂದು ಏನ್ ಚೇಂಜಸ್ ಆಗ್ತಿದ್ರ ಮೇಲೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಕೂಡ ಇಲ್ಲಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲೇನ್ ನೋಡ್ತಾ ಇದೀವಲ್ಲ, ಈ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಡೈಲಿ ಮತ್ತೆ ಮಂತ್ಲಿ ಕರೆಂಟ್ ಅಫೇರ್ಸ್ NCG ಇಂದ ಕೊಡ್ತೀವಿ. ಇದು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಎರಡು ಇರುತ್ತೆ. ಸೊ ಏನ್ ಬ್ಯೂಟಿ NCG ಅಂತಂದ್ರೆ ಕನ್ನಡ ಇಂಗ್ಲಿಷ್ ಎರಡು ಕೊಡೋದ್ರಿಂದ ನೀವು ಕನ್ನಡದಲ್ಲೂ ಕೂಡ ಓದ್ಬೋದು, ಇಂಗ್ಲಿಷ್ ಅಲ್ಲೂ ಕೂಡ ಓದ್ಬೋದು. ಬಟ್ ನಿಮಗೆ ಪ್ರಿಲಿಮ್ಸ್ ಏನಿರುತ್ತೆ ಇಂಗ್ಲಿಷ್ ಅಲ್ಲೇ ಇರುತ್ತೆ. ನಿಮ್ಗೆ ಅದನ್ನ ಸಿಂಪ್ಲಿಫೈ ಮಾಡ್ಕೊಡೋದ್ರಿಂದ ನೀವು ಜಸ್ಟ್ 50 to 55% ಸ್ಕೋರ್ ಮಾಡಿದ್ರು ಕೂಡ ಕ್ಲಿಯರ್ ಮಾಡುವುದು ಪ್ರಿಲಿಮ್ಸ್. ಹಾಗಾಗಿ ಈ ಕರೆಂಟ್ ಅಫೇರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಎರಡಲ್ಲೂ ಕೂಡ ಕೊಡ್ತಿರ್ತೀವಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಹಿಂದೂ ಪೇಪರ್, ಸೊ ಇನ್ನು ಹಿಂದೂ ಪೇಪರ್ ಕೂಡ ನಿಮಗೆ ಕ್ಲಾಸಸ್ ಏನೋ ಜಾಯ್ನ್ ಆಗುತ್ತೆ NCG ಅಂತಂದ್ರೆ ಹಿಂದೂ ಪೇಪರ್ ಕೂಡ ಅನಲಿಸ್ ಮಾಡ್ಕೊಡ್ತಾರೆ ಕನ್ನಡದಲ್ಲಿ. ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಗಳನ್ನು ಕೂಡ ಡಿಸ್ಕಸ್ ಮಾಡ್ಕೊಡ್ತಾರೆ. ಎವ್ರಿಡೇ ಕರೆಂಟ್ ಅಫೇರ್ಸ್ ಕೂಡ ಕೊಡ್ತಾ ಇರ್ತಾರೆ, ಕನ್ನಡ ಇಂಗ್ಲಿಷ್ ಎರಡಲ್ಲೂ ಕೂಡ ಕೊಡ್ತಿರ್ತಾರೆ, ಹೆಲ್ಪ್ ಆಗುತ್ತೆ. ಮತ್ತೆ ವಿಷನ್ ಕರೆಂಟ್ ಅಫೇರ್ಸ್ ಇದೆಯಲ್ಲ, ಮಂತ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ಸ್ ಏನ್ ಬರುತ್ತೆ ವಿಷನ್ ಅವ್ರದ್ದು, ಅದು ಕೂಡ ರೆಫರೆನ್ಸ್ ತಗೋಬೇಕು. ಇವನ್ ಕನ್ನಡದಲ್ಲಿ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಆ ರಿಲೇಟೆಡ್ ಕ್ಲಾಸಸ್ ಕೂಡ ಹಾಕಿರ್ತೀವಿ ನಿಮ್ಗೆ NCG ಸೇರ್ಕೊಂಡಿತ್ತು ಅಂತಂದ್ರೆ. ಇಲ್ಲ ನಿಮ್ಗೆ ಯಾರು ಇಂಗ್ಲಿಷ್ ಅಲ್ಲಿ ಓದ್ತಾ ಇದ್ರೆ ಡೈರೆಕ್ಟ್ ಆಗಿ ವಿಷನ್ ಮ್ಯಾಗಝಿನ್ಸ್ ನೀವು ರೆಫರೆನ್ಸ್ ತಗೋಬಹುದು. ಇನ್ನು ವೆರಿ ಇಂಪಾರ್ಟೆಂಟ್, ಇವೆರಡು ಸಾಮಾನ್ಯವಾಗಿ ಯಾರು ಓದೋದಿಲ್ಲ, ಬಟ್ ಓದಲೇಬೇಕಾಗುತ್ತೆ. ಡೌನ್ ಟು ಅರ್ತ್, ಸೊ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಎಲ್ಲನೂ ಕೂಡ ಡೌನ್ ಟು ಅರ್ತ್ ಅಲ್ಲಿ ನಿಮಗೆ ಕವರ್ ಮಾಡ್ತಿರ್ತಾನೆ. ಗ್ಲೋಬಲ್ ವಾರ್ಮಿಂಗ್ ರಿಲೇಟೆಡ್, ಎನ್ವೈರನ್ಮೆಂಟ್ ರಿಲೇಟೆಡ್, ವಾಟ್ ಎವರ್ ಇವೆಲ್ಲನೂ ಕೂಡ ನಿಮಗೆ ಡೌನ್ ಟು ಅರ್ತ್ ಅಲ್ಲಿ ಸಿಗುತ್ತೆ. ಎಕನಾಮಿಕ್ ಅಂಡ್ ಪೊಲಿಟಿಕಲ್ ವೀಕ್ಲಿ ಬರ್ತಾ ಹೋಗುತ್ತಲ್ಲ, ಎಕನಾಮಿಕ್ಸ್ ರಿಲೇಟೆಡ್ ಆಗ್ಬೋದು, ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಆಗ್ಬೋದು, ಒಂದಷ್ಟು ನಿಮಗೆ ಎವ್ರಿ 15 ಡೇಸ್ಗೆ ಒಂದು ಮ್ಯಾಗಝಿನ್ಸ್ ಬರುತ್ತೆ. ಇವೆರಡು ಕೂಡ ಅತ್ಯಂತ ತುಂಬಾ ಚೆನ್ನಾಗಿರುತ್ತೆ, ಎಕ್ಸಾಮ್ ಪೇಪರ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಇದರಲ್ಲಿ ಸೆಲೆಕ್ಟಿವ್ ಆರ್ಟಿಕಲ್ಸ್ ನ ಕನ್ನಡದಲ್ಲೂ ನಾವು ಕ್ಲಾಸಲ್ಲಿ ಮಾಡೋದ್ರಿಂದ ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾರು UPSC ಕನ್ನಡದಲ್ಲೇ ಬರೀಬೇಕು ಅನ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಕನ್ನಡ ಇಂಗ್ಲಿಷ್ ಎರಡಲ್ಲೂ ಕೂಡ NCG ಕ್ಲಾಸಸ್ ಅಲ್ಲಿ ಇರುತ್ತೆ. ಬಟ್ ನೀವು ಓದ್ಬೇಕು ಅಂತಂದ್ರೆ ಇಷ್ಟನ್ನ ರೆಫರೆನ್ಸ್ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ ನಿಮಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮಗೆ ಸಬ್ಜೆಕ್ಟ್ ಅಲ್ಲಿ ಬಂದಾಗ, ಸೊ ಹಿಸ್ಟ್ರಿ ವೆರಿ ಇಂಪಾರ್ಟೆಂಟ್, ಹಿಸ್ಟ್ರಿ ಆಫ್ ಇಂಡಿಯಾ. ಸೊ ಭಾರತದ ಇತಿಹಾಸದಲ್ಲಿ ಯಾವುದು ಏನ್ಸಿಯಂಟ್ ಹಿಸ್ಟ್ರಿ ಬರುತ್ತೆ. ಏನ್ಸಿಯಂಟ್ ಹಿಸ್ಟ್ರಿಗೆ NCG ಕ್ಲಾಸಸ್ ಜಾಯ್ನ್ ಆಗಿತ್ತು ಅಂದ್ರೆ ಕ್ಲಾಸಸ್ ಮೆಟೀರಿಯಲ್ಸ್ ರೆಫರೆನ್ಸ್ ತಗೋಬಹುದು. ಎಲ್ಲಾ ಸಬ್ಜೆಕ್ಟ್ಗೆ NCG ಕ್ಲಾಸಸ್ ಮೆಟೀರಿಯಲ್ಸ್ ನ ತಗೊಂಡು ಓಲ್ಡ್ NCERT ರೆಫರೆನ್ಸ್ ಇಟ್ಕೋಬಹುದು. RS ಶರ್ಮಾ ಅವ್ರದ್ದು ಓಲ್ಡ್ NCERT ಇಂಡಿಯಾಸ್ ಏನ್ಸಿಯಂಟ್ ಪಾಸ್ಟ್ ಅಂತ ಬರುತ್ತೆ. ಮಿಡಿವಲ್ ಹಿಸ್ಟ್ರಿಯಲ್ಲಿ ಬಂದಾಗ ನಿಮಗೆ ಇದು ಕೂಡ ಸತೀಶ್ ಚಂದ್ರ ಅವರದ್ದು ಓಲ್ಡ್ NCERT ರೆಫರೆನ್ಸ್ ಇಟ್ಕೋಬಹುದು, ಪ್ಲಸ್ NCG ಕ್ಲಾಸಸ್ ಸಿಗುತ್ತೆ. ಸೊ NCG ಕ್ಲಾಸ್ ಮಾಡೋದು ಕನ್ನಡ ಇಂಗ್ಲಿಷ್ ಎರಡೂ ಕೊಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಇಲ್ಲಿ ಫ್ಯಾಕಲ್ಟಿಗಳು ಕ್ಲಾಸ್ ಮಾಡ್ಬೇಕಾದ್ರೆ ಕನ್ನಡ ಇಂಗ್ಲಿಷ್ ಎರಡಲ್ಲೂ ಮಾಡ್ತಿರ್ತಾರೆ. ಸೊ ಹಾಗಾಗಿ ಬಹುತೇಕ ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗ್ತದೆ. ಮಾತೃಭಾಷೆಯಲ್ಲಿ ನೀವು ಕೇಳೋದ್ರಿಂದ ಸಬ್ಜೆಕ್ಟ್ ನಿಮ್ಮ ಒಳಗಡೆ ಅಥವಾ ನಿಮಗೆ ಒಳಹೊಕ್ಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಮತ್ತೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಅರ್ಥ ಮಾಡ್ಕೊಂಡು ಬರ್ಲಿಕ್ಕೆ ಕೂಡ ಎಕ್ಸಾಮ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ಇದು ನಿಮಗೆ UPSC ಪ್ರಿಪರೇಷನ್ ಆಗಿದ್ರೆ KPSCಗೂ ಕೂಡ ಒಂದು ಒಳ್ಳೆ ಕಂಟೆಂಟ್ ಸಿಗುತ್ತೆ. ನೆಕ್ಸ್ಟ್ ಫರ್ದರ್ ಡೇಸ್ ಅಲ್ಲಿ ನೀವು KS ಎಕ್ಸಾಮ್ ಕೂಡ ತಯಾರಿನ ಕರೆಕ್ಟ್ ಆಗಿ ಮಾಡ್ಬೋದು. ಇನ್ನು ಮಾಡರ್ನ್ ಹಿಸ್ಟ್ರಿ ಬಂದ್ರೆ ವೆರಿ ಇಂಪಾರ್ಟೆಂಟ್, ನಿಮಗೆ NCERT ಕೂಡ ರೆಫರೆನ್ಸ್ ನ ಕೊಟ್ಟಿರ್ತೀವಿ. ಅದ್ರ ಜೊತೆಗೆ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಅವ್ರದ್ದು ನೋಡ್ಬೇಕಾಗತ್ತೆ. ಬ್ರೀಫ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಅಂತ ಏನಿದೆ ಇದು, ಪ್ಲಸ್ NCG ಕ್ಲಾಸ್ ನೋಟ್ಸ್ ಇದನ್ನ. ಜೊತೆಗೆ ಆರ್ಟ್ ಅಂಡ್ ಕಲ್ಚರ್ಗೆ ಬಂದಾಗ ನಿತಿನ್ ಸಿಂಘಾನಿಯಾ ನೋಟ್ಸ್ ಅನ್ನ ನೀವು ರೆಫರೆನ್ಸ್ ಗೆ ತಗೋಬಹುದು, ಟೆಕ್ಸ್ಟ್ ಬುಕ್ ಸಿಗುತ್ತೆ. ಸೊ ಇದನ್ನ ನಿಮಗೆ ಸಿಂಪ್ಲಿಫೈ ಮಾಡಿ ಕನ್ನಡದಲ್ಲೂ ಕೂಡ ಟೀಚ್ ಮಾಡ್ತಾ ಇರ್ತೀವಿ. ಕನ್ನಡದಲ್ಲಿ ನೋಟ್ಸ್ ಮಾಡ್ಕೊಂಡ್ರು ಕೂಡ ಸಾಕಾಗುತ್ತೆ. ಪ್ಲಸ್ ಇದಕ್ಕೆ NCG ಅಲ್ಲಿ ನೋಟ್ಸ್ ಕೂಡ ಅವೈಲೇಬಲ್ ಇರ್ತಾ ಹೋಗುತ್ತೆ. ನಿಮಗೆ ಯಾರು ಜಾಯ್ನ್ ಆಗಿರ್ತಾರೆ ಕೋರ್ಸ್ ಅವ್ರಿಗೆ ಅದು ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಇಷ್ಟು ಕೂಡ ಮಾಡ್ಕೋಬಹುದು. ಇದಲ್ಲದೆ ಕನ್ನಡದಲ್ಲೇ ಓದ್ತಾ ಇದೀವಿ ಅಂದ್ರೆ ಕೆಲವೊಬ್ರು ಸದಾಶಿವ ಓದ್ತಾ ಇದೀವಿ, ಸೊ ಪಾಲಾಕ್ಷ ಓದ್ತಿದ್ವಿ. ಹೌದು, ಏನ್ಸೆಂಟ್ಗೆ, ಮಿಡ್ವಲ್ಗೆ, ಮಾಡರ್ನ್ಗೆ ಇವೆಲ್ಲ ಹೆಲ್ಪ್ ಆಗುತ್ತೆ. ಜೊತೆಗೆ ಆರ್ಟ್ ಅಂಡ್ ಕಲ್ಚರ್ಗೆ ಬಂದಾಗ ಎಕ್ಸ್ಟ್ರಾ ಸೋರ್ಸ್ ಬೇಕಾದ್ರೆ ನೀವು ಇಲ್ಲಿ ಕ್ಲಾಸಸ್ ಏನ್ ಕೊಡ್ತಿರ್ತೀವಿ ಅದು ಕೂಡ ತಗೋಬಹುದು. ಸೊ ಕ್ಲಿಯರ್. ಸೊ ನಿಮಗೆ ಹಿಸ್ಟ್ರಿಗೆ ಇಷ್ಟನ್ನು ಓದಿದ್ರೆ ಸಾಕು. ಇನ್ನು ಇಂಡಿಯನ್ ಅಂಡ್ ವರ್ಲ್ಡ್ ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್. ಭಾರತದ ಮತ್ತು ಪ್ರಪಂಚದ ಭೂಗೋಳಶಾಸ್ತ್ರ ಇದೆಯಲ್ಲ ಇದು. ಉದಾಹರಣೆಗೆ ಫಿಸಿಕಲ್ ಜಿಯೋಗ್ರಫಿ ಓದ್ಬೇಕಾಗುತ್ತೆ, ವರ್ಲ್ಡ್ ಜಿಯೋಗ್ರಫಿ ಓದ್ಬೇಕಾಗುತ್ತೆ, ಇಂಡಿಯನ್ ಜಿಯೋಗ್ರಫಿ ಓದ್ಬೇಕಾಗುತ್ತೆ. ಸೊ ನಿಮಗೆ ಹೈಯೆಸ್ಟ್ ಬಂದಾಗ ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ. ಅದೇ ನಿಮಗೆ ಎಷ್ಟರ ಒಂದೇ ಒಂದು ಕರ್ನಾಟಕ ಜಿಯೋಗ್ರಫಿ ಓದ್ಬಿಟ್ರೆ ಇದು KSಗೂ ಆಗ್ಬಿಡುತ್ತೆ ಅಥವಾ ಬೇರೆ ಎಕ್ಸಾಮ್ಸ್ಗಳಿಗೂ ಆಗ್ಬಿಡುತ್ತೆ. ಸೊ ಕ್ಲಿಯರ್. ಇಲ್ಲಿ UPSC ಅಂತ ಬಂದಾಗ ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ಮತ್ತೆ ಯಾವುದು ಇಂಡಿಯನ್ ಜಿಯೋಗ್ರಫಿ. ಅದರಲ್ಲಿ NCERT 11th ಮತ್ತೆ 12th ಏನಿದೆ ಇವೆರಡೂ ಕೂಡ ಇಂಪಾರ್ಟೆಂಟ್. ಮತ್ತೆ 6th ಇಂದ 10th ವರೆಗೂ ಬೇಸಿಕ್ ಆಗಿ ಓದಬೇಕಾಗುತ್ತೆ. ಎಲ್ಲಾ ಚಾಪ್ಟರ್ ಅವಶ್ಯಕತೆ ಇಲ್ಲ, ಯಾವ್ದು ಇಂಪಾರ್ಟೆಂಟ್ ಇದೆ ಅದು ಮಾತ್ರ ನಿಮ್ಗೆ ಓದ್ಕೋಬಹುದು. NCG ಕ್ಲಾಸಲ್ಲಿ ಜಾಯ್ನ್ ಆಗಿತ್ತು ಅಂದ್ರೆ ಕ್ಲಾಸಸ್ ನಿಮ್ಗೆ ಹೇಳ್ತಾ ಬರುತ್ತೆ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಂತ. ಜೊತೆಗೆ ನಿಮಗೆ ಇಲ್ಲಿ ಗೋಚೆಂಗ್ ಲಿಯಾಂಗ್ ಅವ್ರ ಟೆಕ್ಸ್ಟ್ ಬುಕ್ ಸಿಗುತ್ತೆ ನಿಮಗೆ, ಅದನ್ನ ಬೈ ಮಾಡ್ಕೋಬಹುದು. ಕನ್ನಡದಲ್ಲಿ ಓದ್ತೀವಿ ಅಂತಂದ್ರೆ ಡಾಕ್ಟರ್ ರಂಗನಾಥ್ ಅವರು ಟೆಕ್ಸ್ಟ್ ಬುಕ್ ನ ರೆಫರೆನ್ಸ್ ತಗೋಬಹುದು. ಬಟ್ ಅಷ್ಟು ಡೆಪ್ತ್ ನಮಗೆ ಇಂಗ್ಲಿಷ್ ಮೀಡಿಯಂ ಅಷ್ಟು ಸಿಗೋದಿಲ್ಲ. ಬಟ್ ಇಲ್ಲಿ ಬಂದ ಕ್ಲಾಸಸ್ ಮತ್ತೆ ನೀವು ರಂಗನಾಥ್ ಅವ್ರು ತಗೊಂಡ್ರೆ ಬ್ಯಾಲೆನ್ಸ್ ಮಾಡಬಹುದು, ಹೆಲ್ಪ್ ಆಗುತ್ತೆ ನಿಮಗೆ. ಮತ್ತೆ ಮೆಟೀರಿಯಲ್ಸ್ ಕೂಡ NCG ಸಿಗೋದ್ರಿಂದ ಹೆಲ್ಪ್ ಆಗುತ್ತೆ. ಜೊತೆಗೆ NCG ಕ್ಲಾಸಸ್ ಆಗ್ಬೋದು.
ಜೊತೆಗೆ ಆಕ್ಸ್ಫರ್ಡ್ ಅಟ್ಲಾಸ್ ಅನ್ನ ಬೈ ಮಾಡ್ಕೊಳ್ಳಿ ಜಿಯೋಗ್ರಫಿ ಓದ್ಬೇಕಾದ್ರೆ, ಅದು ಕೂಡ ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಓದ್ಬೇಕಾದ್ರೆ ಇವೆಲ್ಲನೂ ಕೂಡ ಹೆಲ್ಪ್ ಆಗುತ್ತೆ ಇಂಡಿಯನ್ ಜಿಯೋಗ್ರಫಿ ಓದ್ಬೇಕಾದ್ರೆ. ಹಾಗಾಗಿ ನೀವು ಏನೇ ಓದ್ತಿರೋ ಕೂಡ ಅಟ್ಲಾಸ್ ಪಕ್ಕದಲ್ಲಿ ಇಟ್ಕೊಂಡು ಓದೋದ್ರಿಂದ ಒಂದಷ್ಟು ಮಾರ್ಕ್ಸ್ ನಿಮ್ಗೆ ಹೆಚ್ಚಾಗೋ ಸಾಧ್ಯತೆ ಕೂಡ ಇದೆ. ಲಾಸ್ಟ್ ನಿಮ್ಗೆ ನೋಡೋದಾದ್ರೆ UPSC ಎಕ್ಸಾಮ್ಸ್ ಅಲ್ಲಿ 4ರಿಂದ 5 ಕ್ವಶನ್ಸ್ಗಳು ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಮ್ಯಾಪಿಂಗ್ ಮೇಲೆನೆ ಬಂದಿದೆ. ಹಾಗಾಗಿ ಮ್ಯಾಪಿಂಗ್ ಮಾಡಬೇಕು ಅಂತಂದ್ರೆ ಅಟ್ಲಾಸ್ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ರೀ. ಜಿಯೋಗ್ರಫಿಯಿಂದ 18ರಿಂದ 20 ಕ್ವಶನ್ಸ್ಗಳು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಜಿಯೋ ಪಾಲಿಟಿಕ್ಸ್ ಮೇಲಂತೂ ಇತ್ತೀಚೆಗೆ ತುಂಬಾ ಕ್ವಶನ್ಸ್ಗಳು ಬರ್ತಾನೆ ಇವೆ. ಅದೇ ತರ ಇಂಡಿಯನ್ ಪಾಲಿಟಿ ಮತ್ತೆ ಗವರ್ನೆನ್ಸ್, ಇದಂತೂ ನಿಮಗೆ ಎಲ್ಲಾ ಎಕ್ಸಾಮ್ಸ್ ಅಲ್ಲಂತೂ ಕೇಳ್ತಾನೆ. ಸೊ ಇಲ್ಲಿ ಇಂಡಿಯನ್ ಪಾಲಿಟಿ ಬೈ ಲಕ್ಷ್ಮೀಕಾಂತ್ ನಿಮಗೆ ಎಲ್ಲಾ ಎಕ್ಸಾಮ್ಸ್ಗೂ ನಾರ್ಮಲ್ ಆಗಿ ಪ್ರಿಪೇರ್ ಆಗೋರಿಗೆ ಇದು ಹೆಲ್ಪ್ ಆಗುತ್ತೆ. ಇವನ್ NCC ಕ್ಲಾಸ್ ಅಲ್ಲಿ ಕನ್ನಡ ಮೀಡಿಯಂ ಅವರಾದ್ರೆ ನಿಮಗೆ ಇದನ್ನ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಟೀಚ್ ಮಾಡ್ತಾ ಇರ್ತಾರೆ. ಹಾಗಾಗಿ ಕ್ಲಾಸ್ ನೋಟ್ಸ್ ಹೆಲ್ಪ್ ಆಗುತ್ತೆ ನಿಮಗೆ. ಪ್ಲಸ್ ಮೆಟೀರಿಯಲ್ಸ್ ಕೂಡ ನಿಮ್ಗೆ ಕನ್ನಡದಲ್ಲಿ ಸಿಗುತ್ತೆ ಇಲ್ಲಿ. ಜೊತೆಗೆ NCERT 11th, NCERT 9 ಮತ್ತೆ 10th ಮತ್ತೆ NCERT 12. ಸೊ ಎಷ್ಟನ್ನು ಕೂಡ NCERT ನ ನಿಮ್ಗೆ ಇಂಡಿಯನ್ ಪಾಲಿಟಿ ಕಲೆಕ್ಟ್ ಮಾಡ್ಕೊಳ್ಳಿ. ಪ್ಲಸ್ NCC ಕ್ಲಾಸ್ ನೋಟ್ಸ್ ಕಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಇದಕ್ಕಿಂತ ಏನು ಬೇಕಾಗಲ್ಲ. ಸೊ ಪಾಲಿಟಿಯಲ್ಲಿ ಬಂದಾಗ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಗವರ್ನೆನ್ಸ್ ರಿಲೇಟೆಡ್ ಆಗ್ಬೋದು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗ್ಬೋದು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಯುಥನೇಷಿಯಾ ಬಗ್ಗೆ ರೀಸೆಂಟ್ ಆಗಿ ಇಶ್ಯೂಸ್ ಇದೆ. ಸೊ ಇದ್ರ ಮೇಲೆ ಯಾವ ಆರ್ಟಿಕಲ್ 21 ಏನೆಲ್ಲ ಡೀಲ್ ಮಾಡುತ್ತೆ, ಸೊ ಯಾಕೆ ಆರ್ಟಿಕಲ್ 21 ಅಲ್ಲಿ ಯುಥನೇಷಿಯಾ ಬರುತ್ತೆ, ಇವೆಲ್ಲವನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಸೊ ಕ್ಲಿಯರ್. ಸೊ ಅದೇ ತರ ಸೊ ಕರೆಂಟ್ ಅಫೇರ್ಸ್ ಬೇಸ್ಡ್ ಕಾನ್ಸ್ಟಿಟ್ಯೂಷನ್ ಟೀಚ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಎಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್ ವೆರಿ ಇಂಪಾರ್ಟೆಂಟ್. ಎಕನಾಮಿಕ್ ಮತ್ತೆ ಸೋಷಿಯಲ್ ಡೆವಲಪ್ಮೆಂಟ್ ಏನಿದೆಯಲ್ಲ ಇದು ನಿಮಗೆ NCERT ಫೌಂಡೇಶನ್ ಆಗುತ್ತೆ. NCERT 11 ಮತ್ತೆ 12. ಸೊ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ಅದರಲ್ಲೂ ಕೂಡ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನೋ ಒಂದು ಬರುತ್ತೆ NCERT ಅಲ್ಲಿ, ಅದು ತಗೊಳ್ಳಿ. 12th ಅಲ್ಲಿ ಬಂದಾಗ ಇಂಟ್ರೊಡಕ್ಟರಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಬರುತ್ತೆ, ಇದನ್ನ ತಗೊಳ್ಳಿ. ಇದ್ರ ಜೊತೆಗೆ ರಮೇಶ್ ಸಿಂಗ್ ಬುಕ್ಸ್ ಅನ್ನ ಬೈ ಮಾಡ್ಕೊಂಡ್ರೆ ಕಾನ್ಸೆಪ್ಟ್ ರೇಟ್ ಎಲ್ಲ ಅಲ್ಲಿ ಬರುತ್ತೆ. ಜೊತೆಗೆ ಇದ್ರ ಜೊತೆಗೆ ಎಕನಾಮಿಕ್ ಸರ್ವೆ, ಇಂಡಿಯನ್ ಎಕನಾಮಿಕ್ ಸರ್ವೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಯೂನಿಯನ್ ಬಜೆಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯೋಜನಾ ಅಂಡ್ ಕುರುಕ್ಷೇತ್ರ ಮ್ಯಾಗಝಿನ್, ಇದು ನೋಡಿ ಯೋಜನಾ ಕನ್ನಡದಲ್ಲೂ ಕೂಡ ಸಿಗುತ್ತೆ, ಕುರುಕ್ಷೇತ್ರ ಇಂಗ್ಲಿಷ್ ಅಲ್ಲಿ ಸಿಗುತ್ತೆ. ಸೊ ಯೋಜನಾ ಕುರುಕ್ಷೇತ್ರ ಎರಡು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಪಬ್ಲಿಷ್ ಮಾಡ್ತಿರೋದು. ಸೊ ಕ್ಲಿಯರ್. ಸೊ ಎರಡನ್ನು ಕೂಡ ನೀವು ಓದಿದ್ರೆ ತುಂಬಾ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ. ಇವನ್ KS ಎಕ್ಸಾಮ್ಸ್ ಕೂಡ ಎಸ್ರೇಟಿಂಗ್ ಬರಿಬೇಕಾದ್ರೆ ಸೊ ಪೇಪರ್ 1ಗೆ, ಪೇಪರ್ 3ಗೆ ಇವಕ್ಕೆಲ್ಲ ಮತ್ತೆ ಎಥಿಕ್ಸ್ ಬರಿಬೇಕಾದ್ರೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ಮ್ಯಾಗಝಿನ್ಸ್ಗಳು. ಹಾಗಾಗಿ ಜೊತೆಗೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟ್ ನಿಮಗೆ ಕೇಳೋದ್ರಿಂದ ಎಕನಾಮಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ರೆಫರೆನ್ಸ್ ಮಾಡಬೇಕಾಗುತ್ತೆ. NCG ಅಲ್ಲಿ ಇದನ್ನೆಲ್ಲ ಹಾಕ್ತಾ ಇರ್ತೀವಿ. ಇದು ಕೂಡ ನೀವು ಇಲ್ಲಿ ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಎಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಅದನ್ನ ಬಿಟ್ರೆ ಜನರಲ್ ಇಶ್ಯೂಸ್ ಅದ್ರ ಯಾವ್ದ್ರ ಮೇಲೆ, ಎನ್ವಿರಾನ್ಮೆಂಟಲ್ ಎಕಾಲಜಿ, ಬಯೋಡೈವರ್ಸಿಟಿ, ಕ್ಲೈಮೇಟ್ ಚೇಂಜ್, 3 ಟಾಪಿಕ್ ಮೇಲಂತೂ ಫ್ರೀಕ್ವೆಂಟ್ ಆಗಿ ಕ್ವಶನ್ಸ್ ಆಗ್ತಾನೆ ಇರುತ್ತೆ. ಸೊ ನಿಮಗೆ ಎನ್ವೈರನ್ಮೆಂಟ್ ಬೇಕಾ ವೆರಿ ಇಂಪಾರ್ಟೆಂಟ್ ಆಗಿದ್ರೆ, ಸೊ ನಿಮಗೆ ಬಯಾಲಜಿಯಲ್ಲಿ ಬಂದಾಗ, ಸೊ ಬಯಾಲಜಿಯಲ್ಲಿ ಲಾಸ್ಟ್ 4 ಚಾಪ್ಟರ್ ಯಾವ್ದ್ರಲ್ಲಿ 12th ಕ್ಲಾಸ್ ಬಯಾಲಜಿ NCERT ಅಲ್ಲಿ ಲಾಸ್ಟ್ 4 ಚಾಪ್ಟರ್ ಏನ್ ಬರುತ್ತೆ 13 ಇಂದ 16 ವರೆಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. NCERT ಜಿಯೋಗ್ರಫಿ ಕ್ಲಾಸಸ್ 6th ಇಂದ 12th ವರೆಗೆ ಕವರ್ ಮಾಡಿತ್ತು ಅಂದ್ರೂ ಕೂಡ ನಿಮಗೆ ಇದರಲ್ಲಿ ಹಲವಾರು ಇನ್ಫಾರ್ಮೇಶನ್ಸ್ಗಳು ಇಲ್ಲೇ ಸಿಗ್ತಾ ಹೋಗ್ತವೆ ನಿಮಗೆ. ಜೊತೆಗೆ NIOS ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಮೆಟೀರಿಯಲ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳಿ, NIOS ಅವ್ರದ್ದು ವೆರಿ ಇಂಪಾರ್ಟೆಂಟ್. ಜೊತೆಗೆ NCC ಕ್ಲಾಸಸ್ ನೋಟ್ಸ್ ನ ಕಲೆಕ್ಟ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ನಿಮಗೆ ಟೆಕ್ಸ್ಟ್ ಬುಕ್ ನ ಬೈ ಮಾಡಬೇಕು ಅಂತಂದ್ರೆ ಎನ್ವಿರಾನ್ಮೆಂಟ್ ಬೈ ಶಂಕರ IAS ಅಕಾಡೆಮಿ ಅವರು ಬಿಟ್ಟಿರುವಂತಹ ಬುಕ್ಸ್ ನ ಬೈ ಮಾಡ್ಕೊಳ್ಳಿ, ಬಹುತೇಕ ಹೆಲ್ಪ್ ಆಗುತ್ತೆ. ಪ್ಲಸ್ ಇದಕ್ಕೆ ಕರೆಂಟ್ ಅಫೇರ್ಸ್ ಮೇಲೇನೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಇರ್ತಾ ಹೋಗುತ್ತೆ, ಎಕಾಲಜಿ ಮೇಲೆ, ಬಯೋಡೈವರ್ಸಿಟಿ ಮೇಲೆ, ಕ್ಲೈಮೇಟಾಲಜಿ ಮೇಲೆ, ಕ್ಲೈಮೇಟ್ ಮೇಲೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಫೋಕಸ್ಡ್ ಆಗಿರ್ಬೇಕಾಗುತ್ತೆ. ಮತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದನ್ನು ಓದ್ಬೇಕು. ಜೊತೆಗೆ ಡೌನ್ ಟು ಅರ್ತ್ ಮ್ಯಾಗಝಿನ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಬಯೋಡೈವರ್ಸಿಟಿ ರಿಲೇಟೆಡ್ ಆಗ್ಬೋದು, ಕ್ಲೈಮೇಟ್ ರಿಲೇಟೆಡ್ ಆಗ್ಬೋದು, ಆರ್ಟಿಕಲ್ಸ್ ಗಳಂತೂ ತುಂಬಾ ಬರುತ್ತೆ. ಅದರಿಂದನೂ ಕೂಡ ಕ್ವಶನ್ಸ್ ಗಳು ಡೈರೆಕ್ಟ್ ಆಗಿ ಇಲ್ಲಿ ಬರುತ್ತೆ. ಹಿಂದೂ ಪೇಪರ್ ಬರುವಂತಹ EVS ರಿಲೇಟೆಡ್ ಬರುವಂತಹ ಈ ಟಾಪಿಕ್ ಗಳು ಕೂಡ ಇಲ್ಲಿ ಕವರ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟ್ ಇಲ್ಲಿ ಓದ್ಬೇಕಾಗುತ್ತೆ. ಇದನ್ನೆಲ್ಲ ಕೂಡ NCC ಕ್ಲಾಸ್ ನೋಟ್ಸ್ ಅಲ್ಲಿ ಕನ್ನಡದಲ್ಲಿ ನೀವು ಮಾಡಿರ್ತಾರೆ. ಸೊ ಇಂಗ್ಲಿಷ್ ಮೀಡಿಯಂ ಇದು ರೆಫರೆನ್ಸ್ ಆಗಿ ನೀವು ಇಟ್ಕೋಬಹುದು. ಇನ್ನು ಜನರಲ್ ಸೈನ್ಸ್ ಗೆ ಓದ್ತೀವಿ ಅಂದ್ರೆ 6th ಇಂದ 12th ವರೆಗೆ ಸೊ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಸೊ ಬಯಾಲಜಿ ಮೇಲೆ, ಫಿಸಿಕ್ಸ್ ಮೇಲೆ, ಕೆಮಿಸ್ಟ್ರಿ ಮೇಲೆ, ಸೊ ಇಷ್ಟು ಕೂಡ 6th ಇಂದ 10th ವರೆಗೆ ನೋಡಬಹುದು. ಸೊ ಇದಾದ್ಮೇಲೆ ನಿಮಗೆ 11 ಮತ್ತೆ 12 ಬಯಾಲಜಿಯಲ್ಲಿ ಬಂದಾಗ ಸೆಲೆಕ್ಟ್ ಆಗಿರುವಂತ ಚಾಪ್ಟರ್ಸ್ ಗಳನ್ನಷ್ಟೇ ಓದ್ಬೇಕಾಗುತ್ತೆ. ಎಕಾಲಜಿ ಮೇಲೆ, ಬಯೋಟೆಕ್ನಾಲಜಿ ಮೇಲೆ ಓದ್ಬೇಕಾಗುತ್ತೆ. ಸೊ ಅದೇ ತರ ನಿಮಗೆ ಕ್ಲಾಸ್ 12 ಅಲ್ಲಿ ಕೆಮಿಸ್ಟ್ರಿ ಏನ್ ಬರುತ್ತಲ್ಲ, ಕೆಮಿಸ್ಟ್ರಿಯಲ್ಲಿ 16 ಚಾಪ್ಟರ್. ಸೊ ಅದು ಚಾಪ್ಟರ್ ನಂಬರ್ ಕೂಡ ಯೂನಿಟ್ 16 ಏನ್ ಬರುತ್ತೆ ಇದನ್ನ ಓದಿ. ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಅಂತ ಬರುತ್ತೆ, ಇದೊಂದು ಓದ್ರೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದು ಸಾಮಾನ್ಯ ಕ್ವಶನ್ಸ್ ಕೇಳ್ತಾನೆ ಕೂಡ ಇದ್ರ ಮೇಲೆ. ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಟೆಕ್ಸ್ಟ್ ಬುಕ್ ತಗೊಳ್ಳೋದಾದ್ರೆ ನಿಮಗೆ ರವಿ ಅಗ್ರಹಾರಿ
ನೀವು ತಗೋಬೇಕು. NCC ಕರೆಂಟ್ ಅಫೇರ್ಸ್ ಮತ್ತು NCC ಕ್ಲಾಸ್ ನೋಟ್ಸ್ ಅನ್ನು ಬೈ ಮಾಡ್ಕೊಂಡ್ರು ಕೂಡ ಸೈನ್ಸ್ ಹೆಲ್ಪ್ ಆಗುತ್ತೆ. ಇಷ್ಟು ಕೂಡ ಪೇಪರ್ 1ಗೆ. ಸೊ ಕನ್ನಡ ಮೀಡಿಯಂ ಅವ್ರಿಗೆ ಏನ್ ಮಾಡೋದು? ಸೊ ಕನ್ನಡ ಮೀಡಿಯಂ ಅವ್ರಿಗೆ ನೀವು ಏನಾದ್ರು ಕ್ಲಾಸಸ್ ಜಾಯ್ನ್ ಆಗಿತ್ತು ಅಂತಂದ್ರೆ ನಿಮ್ಗೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎರಡರಲ್ಲೂ ಮಾಡೋದ್ರಿಂದ ಬಹುತೇಕ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಕ್ಲಾಸ್ ನೋಟ್ಸ್ ಪ್ರತಿ ಸಬ್ಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಸಬ್ಮಿಟ್ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಕ್ಲಾಸ್ ಜೊತೆಗೆ ನೀವು ಇಲ್ಲಿ ಪ್ರಿಪೇರ್ ಆದ್ರೂ ಕೂಡ ಹೆಲ್ಪ್ ಆಗುತ್ತೆ. ಇವನ್ ನೀವು UPSC ಓದ್ತಾನೆ ಸ್ಟೇಟ್ ಎಕ್ಸಾಮ್ ಕೂಡ ಬರೀಬಹುದು. ಸ್ಟೇಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ UPSC ಕೂಡ ನಾನು ಈಗಾಗಲೇ ಹೇಳಿದೆ 70% ಸೇಮ್ ಇರುತ್ತೆ ಅಂತ ಹೇಳಿ. ಏನ್ ಚೇಂಜಸ್ ಇರುತ್ತೆ ಅದು ಮಾತ್ರ ಎಷ್ಟು ಓದ್ಬೇಕು KASಗೆ, ಅದು ಮಾತ್ರ UPSC ಓದ್ಕೊಂಡ್ರು ಕೂಡ ಸಾಕಿಲ್ಲಿ ನಮಗೆ. ಯಾಕಿದ್ರೆ ಇಷ್ಟು ಕೂಡ ಪೇಪರ್ 1. ಈ ಪೇಪರ್ 1 ಅಲ್ಲಿ 50ರಿಂದ 55 ತೆಗೆದೇ ಎಷ್ಟು ಹೆಚ್ಚಾಗುತ್ತೆ. ಸೊ ಇನ್ನು ಪೇಪರ್ 2 ಬಂದಾಗ ಕಾಂಪ್ರಹೆನ್ಷನ್ ಬರುತ್ತೆ. ಸೊ ಮತ್ತೆ ಯಾವುದು ಕಮ್ಯುನಿಕೇಶನ್ ಸ್ಕಿಲ್ ರಿಲೇಟೆಡ್ ಬರ್ತಾ ಹೋಗುತ್ತೆ. ಸೊ ರೀಸನಿಂಗ್ ಮತ್ತೆ ಅನಾಲಿಟಿಕಲ್ ಎಬಿಲಿಟಿ ಮೇಲೆ ಬರ್ತಾ ಹೋಗುತ್ತೆ. ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ ಗಳು ಬರ್ತಾ ಹೋಗುತ್ತೆ. ಜನರಲ್ ಮೆಂಟಲ್ ಎಬಿಲಿಟಿ ಬರ್ತಾ ಹೋಗುತ್ತೆ. ಬೇಸಿಕ್ ನ್ಯೂಮರಸಿ ಬರ್ತಾ ಹೋಗುತ್ತೆ. ಇವೆಲ್ಲನೂ ಕೂಡ 80 ಕ್ವಶನ್ಸ್ ಬರುತ್ತೆ. ಈಚ್ ಕ್ವಶನ್ಸ್ 2.5 ಮಾರ್ಕ್ಸ್ಗೆ ಇರುತ್ತೆ. ಮತ್ತೆ ಆಲ್ರೆಡಿ ಹೇಳಿದೀನಿ ಇದರಲ್ಲಿ 66 ಮಾರ್ಕ್ಸ್ ಅಷ್ಟು ಬಂದ್ರೆ ಸಾಕು. ಸೊ ಕ್ಲಿಯರ್. ಹಾಕಿದ್ರೆ ಇದಕ್ಕೆ ಏನೇನು ಓದ್ಬೇಕು ಸರ್ ನೋಡಿ, ಇದಕ್ಕೆ ಮಾತ್ರ RS ಅಗರ್ವಾಲ್ ಅವರು ತಗೊಳ್ಳಿ. ಸೊ ಆಪ್ಟಿಟ್ಯೂಡ್ ಕನ್ನಡದಲ್ಲೂ ಸಿಗುತ್ತೆ, ಇಂಗ್ಲೀಷಲ್ಲೂ ಸಿಗುತ್ತೆ. ಸೇಮ್ ಇಂಗ್ಲೀಷ್ ಇಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಅವರೇ ಬಿಟ್ಟಿದ್ದಾರೆ. ಸೊ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಕೂಡ ಸಿಗುತ್ತೆ. RS ಅಗರ್ವಾಲ್ ಅವ್ರದ್ದು ಆಪ್ಟಿಟ್ಯೂಡ್. ಸೊ ಕ್ಲಿಯರ್. ಮತ್ತೆ ಲಾಜಿಕಲ್ ಮತ್ತೆ ಅನಾಲಿಟಿಕಲ್ ರೀಸನಿಂಗ್ ಬರುತ್ತೆ. ಇದು ಕೂಡ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಸಿಗುತ್ತೆ. RS ಅಗರ್ವಾಲ್ ಅವ್ರದ್ದು. ಅದೇ ತರ ರೀಡಿಂಗ್ ಕಾಂಪಿಟೇಷನ್ ಮತ್ತೆ ಇಂಗ್ಲೀಷ್ SP ಬಕ್ಸಿ ಅವ್ರದ್ದು MCQ ಸಿಗ್ತಾ ಹೋಗುತ್ತೆ. ಜನರಲ್ ಇಂಗ್ಲೀಷ್ ರಿಲೇಟೆಡ್ ಆಪ್ಟಿಟ್ಯೂಡ್ ಟೈಪ್ MCQs ಅದನ್ನ ಸಾರ್ಟ್ ಔಟ್ ಮಾಡಿ. ಜೊತೆಗೆ ಜನರಲ್ ಇಂಗ್ಲೀಷ್ ಗ್ರಾಮರ್ಗೆ ನಿಮಗೆ ಬೇಕಾಗಿರೋದು ರೆನ್ ಅಂಡ್ ಮಾರ್ಟಿನ್. ಸೊ ನಿಮ್ಗೆ 10th ವರೆಗೆ ಗ್ರಾಮರ್ ಬುಕ್ಸ್ ಅನ್ನು ನಾವೇನು ಓದಿರ್ತೀವಿ ಪ್ರೈಮರಿ ಸ್ಕೂಲ್ ಎಲ್ಲ ರೆನ್ ಅಂಡ್ ಮಾರ್ಟಿನ್ ಅವ್ರದ್ದು ಮತ್ತೊಂದು ಬಾರಿ ಓದಿ. ಇಷ್ಟು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಪೇಪರ್ 2. ಮತ್ತೆ ಇದರಲ್ಲಿ ಪಾಸ್ ಆದ್ರೆ ಸಾಕು, ಅಷ್ಟು ಈಸಿ ಅಲ್ಲ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಬೇಕು ಅಂತನೂ ಕೂಡ ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಡಿಸ್ಕಷನ್ ಆಗಿರುತ್ತೆ, ನೋಡಿರ್ತೀರ. ಹಾಗಾಗಿ ಇನ್ನು ಮುಂದೆ ಸ್ವಲ್ಪ ಟಫ್ ಆಗಿ ಬರೋದಿಲ್ಲ. ಸೊ ಪಾಸಿಂಗ್ ಹೆಲ್ಪ್ ಆಗೋಷ್ಟು ರೀತಿ ಬರೋ ಚಾನ್ಸಸ್ ಕೂಡ ಇರುತ್ತೆ ಇದನ್ನ. ಸೊ ಕ್ಲಿಯರ್. ಅದನ್ನ 2026 ಇಂಪ್ಲಿಮೆಂಟ್ ಮಾಡಬೇಕು ಅಂತಾನು ಕೂಡ ಇದ್ದಾರೆ. ಸೊ ದಯವಿಟ್ಟು ಅದ್ರ ಕಡೆ ನೋಡ್ಕೊಳ್ಳಿ. ಇದು ಪಾಸ್ ಆದ್ರೆ ಸಾಕು ಪೇಪರ್ 2 ನಲ್ಲಿ. ಪೇಪರ್ 1 ವೆರಿ ಇಂಪಾರ್ಟೆಂಟ್ ಆಗ್ತಾ ಬರ್ತಾ ಇದೆ ಎಲ್ಲಾ ಸಬ್ಜೆಕ್ಟ್ ಕೂಡ ನಿಮಗೆ. ಸೊ MCQs ಲೆವೆಲ್ ಎಕ್ಸಾಮ್ಸ್ ಆಗಿರೋದ್ರಿಂದ ಡೆಪ್ತ್ ಆಗಿ ನೀವು ತಿಳ್ಕೊಬೇಕಾಗುತ್ತೆ. ಪ್ರತಿಯೊಂದು ಕೂಡ ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಇರ್ತಾ ಹೋಗುತ್ತೆ. ಸೊ ಕೆಲವೊಂದಷ್ಟೇ ಚೇಂಜ್ ಇರುತ್ತೆ UPSC ಮತ್ತೆ KPSC ಸಂಬಂಧಪಟ್ಟಂತೆ. ಆ ಚೇಂಜಸ್ ಏನು ಅಂತ ತಿಳ್ಕೊಬೇಕಾ? ಹಾಗಿದ್ರೆ NCC ಯಲ್ಲಿ ಒಂದು ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಿದೀವಿ. UPSC ಜೊತೆಗೆ KPSC ಪ್ರಿಪರೇಷನ್ ಅಂದ್ರೆ ಹೈಯೆಸ್ಟ್ ತಯಾರಿ ಮಾಡ್ತಾನೆ KS ಎಕ್ಸಾಮ್ ಕೂಡ ತಯಾರಿ ಮಾಡ್ಬೋದು. ನಿಮ್ಮ ಸ್ಟೇಟ್ ಎಕ್ಸಾಮ್ಸ್ ಗಳಿಗೆ ತಯಾರಿ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ಈ ರೀಸೆಂಟ್ ಆಗಿ ನಾವು ನೋಡೋದ್ ಪ್ರಕಾರ UPSC ಪ್ರಿಪೇರ್ ಆಗಿ ಸ್ಟೇಟ್ ಅಲ್ಲಿ ಯಾರು ಪ್ರಿಪೇರ್ ಆಗಿದ್ರು ಅವರೆಲ್ಲ KS ಎಕ್ಸಾಮ್ ರಿಸಲ್ಟ್ಸ್ ಔಟ್ ಆಗ್ತಿದೆ. ಅಂದ್ರೆ ಅವ್ರು ಈ ಕವರ್ ಮಾಡಿದ ಏರಿಯಾ ಜಾಸ್ತಿ ಇತ್ತಲ್ಲ, ಹಾಗಾಗಿ ಸ್ಟೇಟ್ ಅಲ್ಲಿ ಪ್ರೆಸೆಂಟೇಷನ್ ಮಾಡೋಕೆ ಚೆನ್ನಾಗಿ ಆಗ್ತಿದೆ. ಸೊ ಎಕ್ಸಾಮ್ ಕ್ಲಿಯರ್ ಆಗೋ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಿದೆ. ಹಾಗಾಗಿ ಪ್ರಿಪರೇಷನ್ UPSC ಲೆವೆಲ್ ಮಾಡಿದ್ರೆ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ ಕೂಡ ಕ್ಲಿಯರ್ ಆಗ್ಬೋದು. ಅಥವಾ ಸ್ಟೇಟ್ ಪ್ರಿಪೇರ್ ಆಗ್ತಿರೋ UPSC ಕೂಡ ಪ್ರಿಪೇರ್ ಆಗ್ಬೋದು. ಹಾಗಾಗಿ ನಾವೇನ್ ಮಾಡಿದೀವಿ, ಮರ್ಜ್ ಮಾಡಿ ಎರಡನ್ನೂ ಕೂಡ ಕ್ಲಬ್ ಮಾಡಿ 70% ಏನಿದೆ UPSC ಪ್ಲಸ್ KPSC ಅದನ್ನು ಕೂಡ ಮಾಡ್ತೀವಿ. ಪ್ಲಸ್ ಇದಲ್ದೇನೆ ಫಾರ್ ಎಕ್ಸಾಂಪಲ್ ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಎಕನಾಮಿ, ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಹಿಸ್ಟ್ರಿ ಇವೆಲ್ಲನೂ ಬರ್ತವೆ. ಮತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಸೊಸೈಟಿ ಇವೆಲ್ಲವೂ ಕೂಡ ಸಪರೇಟ್ ಆಗಿ KS ಮಾಡ್ತೀವಿ. ಅದೇ ತರ ಬಂದಾಗ IASಗೆ ಬಂದಾಗ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಗ್ಬೋದು, ಇಂಟರ್ನಲ್ ಸೆಕ್ಯೂರಿಟೀಸ್ ಆಗ್ಬೋದು, ಮತ್ತೆ ಆಪ್ಷನಲ್ ಸಬ್ಜೆಕ್ಟ್ಗಳು ಆಗ್ಬೋದು. ಇವೆಲ್ಲನೂ ಕೂಡ ಸಪರೇಟ್ ಆಗಿ ಮಾಡ್ತೀವಿ. ಸೊ ಇದರಿಂದ UPSCಗೆ ಬೇರೆ, KPSCಗೆ ಬೇರೆ, ಮತ್ತೆ UPSC KPSC ಎರಡರಲ್ಲೂ ಇರೋದ್ರಿಂದ ಇವೆಲ್ಲವನ್ನು ಸೇರಿಸಿ ಒಂದು 12 months ಕೋರ್ಸ್ ಅನ್ನ ಮಾಡ್ತಿದೀವಿ. ಮತ್ತೆ ಈ ಬ್ಯಾಚ್ ಬಂದು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಇರುತ್ತೆ. ಮತ್ತೆ ಇದಕ್ಕೆ ಒಂದು 40 ಜನ ಅಷ್ಟೇ ತಗೊಳ್ತಾ ಇದ್ದೀವಿ. ಸೊ ನಿಮಗೆ 40 ಜನ ಅಷ್ಟೇ ತಗೊಳ್ತಾ ಇದ್ದೀವಿ. ಇದಕ್ಕೆ ನಿಮ್ಗೆ ಏನ್ ಕವರ್ ಆಗ್ತಾ ಹೋಗುತ್ತೆ, UPSC ಪ್ಲಸ್ KPSC ಸಿಲೆಬಸ್ ಎರಡನ್ನೂ ಕೂಡ ಇಲ್ಲಿ ಕವರ್ ಮಾಡಿರ್ತೀವಿ. IAS ಪ್ಲಸ್ KS ಎರಡನ್ನೂ ಕೂಡ 1-to-1 ಗೈಡೆನ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಡೈಲಿ ಕರೆಂಟ್ ಅಫೇರ್ಸ್ ಸಿಗ್ತಾ ಬರುತ್ತೆ. ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಪ್ರೊವೈಡ್ ಮಾಡಿರ್ತೀವಿ. ಟಾಪಿಕ್ ವೈಸ್ ಟೆಸ್ಟ್ ಅನ್ನು ಕೂಡ ಡಿಸ್ಕಸ್ ಮಾಡಿ ಎವ್ರಿ ಯೂನಿಟ್ಗೆ ಟಾಪಿಕ್ ಟೆಸ್ಟ್ ಕೂಡ ಇರ್ತಾ ಬರುತ್ತೆ ನಿಮಗೆ. ಮತ್ತೆ ಫುಲ್ ಲೆಂತ್ ಮಾಕ್ ಟೆಸ್ಟ್ ಅನ್ನು ಕೂಡ ಕೊಟ್ಟು ಪ್ರಾಕ್ಟೀಸ್ ಮಾಡ್ತೀವಿ. ಪ್ಲಸ್ ಅದಕ್ಕೆ ನಿಮಗೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿರ್ತೀವಿ. ಡೈಲಿ ಆನ್ಸರ್ ರೈಟಿಂಗ್ ಕೂಡ ಇರ್ತಾ ಹೋಗುತ್ತೆ. ಅದ್ರ ಜೊತೆಗೆ ಮಾಡೆಲ್ ಆನ್ಸರ್ ಕೂಡ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ. ನೀವು ಆನ್ಸರ್ ಬರೆದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳೋದ್ರ ಜೊತೆಗೆ ಆ ಮಾಡೆಲ್ ಆನ್ಸರ್ ಹೇಗೆ ಇರಬೇಕು ಅಂತ ಕೂಡ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಕೂಡ ಕೊಡ್ತೀವಿ ಮೈನ್ಸ್ಗೆ. ಮತ್ತೆ ನಿಮ್ ಪರ್ಫಾರ್ಮೆನ್ಸ್ ಏನಿದೆ ಇದು ರೆಗ್ಯುಲರ್ ಆಗಿ ರಿವ್ಯೂ ಕೊಡ್ತಾ ಬರ್ತೀವಿ. ಸೊ ಇದರಲ್ಲಿ ನಮ್ಮ ಮೆಂಟರಿಂಗ್ ಮಾಡುವಂತವ್ರು NCC ಟೀಮ್ ಅಥವಾ ನಾವು ಈ ವರ್ಕ್ ನ ಮಾಡ್ತಿರ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ನಿಮ್ಮ ಸ್ನೇಹಿತರಿಗೆ ಆಗ್ಲಿ ಅಥವಾ ನಿಮಗೆ ಇಂಟ್ರೆಸ್ಟ್ ಇದ್ರು ಕೂಡ ಬಂದು ಜಾಯಿನ್ ಆಗ್ಬೋದು. ಅದಕ್ಕೆ ರಿಲೇಟೆಡ್ ಏನೇ ಡೌಟ್ ಇದ್ರು ಬಂದು ಕೇಳ್ಬೋದು. ಮತ್ತೆ ಈ ವಿಡಿಯೋದಲ್ಲಿ ನಾವು ನಿಮಗೆ UPSC ಪ್ರಿಪೇರ್ ಆಗ್ಬೇಕಾದ್ರೆ ಯಾವ ಟೆಕ್ಸ್ಟ್ ಬುಕ್ ಗಳು ಇರಬೇಕು ನೀವು ಅನ್ಕೋಬಹುದು. ಸರ್ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಟೆಕ್ಸ್ಟ್ ಬುಕ್ ಕೇಳಿ ಇರ್ತಾರೆ. ಸೊ ಯಾವ್ದನ್ನು ತಗೋಬೇಕು, ತುಂಬಾ ಜನ ಗೊಂದಲದಲ್ಲಿ ಇರೋದೇ ಅದು. ನಮ್ಮ ಟೇಬಲ್ ಮುಂದೆ ನಮ್ದು ಸಿದ್ಧಾಂತ ಇದೆ. ಏನಪ್ಪಾ,
ಟೇಬಲ್ ಮುಂದೆ ಒಂದೊಂದೇ ಪುಸ್ತಕವನ್ನ ಇಟ್ಕೊಳ್ತಾ ಇರಬೇಕು. ಆ ಒಂದೊಂದು ಪುಸ್ತಕವನ್ನ ಕವರ್ ಮಾಡಿ ಇಡಬೇಕಿಲ್ಲ ಅಂತಂದ್ರೆ ಒಂದೇ ಸರಿ ತಗೊಂಡ್ ಗುಡ್ಡೆ ಹಾಕೊಂಡ್ ಬಿಟ್ರೆ ಯಾವುದು ಕೂಡ ಅರ್ಥ ಆಗಲ್ಲ, ಓದ್ಬೇಕು ಅಂತ ಕೂಡ ಅನ್ಸೋದಿಲ್ಲ. ಮೊದಲೇ GS ಪೇಪರ್ ಈ ಕಡೆ ಓದ್ಕೊಂಡು ಹೋಗ್ತಾರೆ, ಆ ಕಡೆ ಮರ್ತ್ಕೊಂಡು ಹೋಗ್ತಾರೆ. ಇದಕ್ಕೆ ಏನ್ ಮಾಡ್ಬೇಕು? ಆಕ್ಟಿವ್ ರೀಕಾಲ್ ಇರಬೇಕು, ರಿವಿಷನ್ಸ್ ಕರೆಕ್ಟ್ ಆಗಿರ್ಬೇಕು, ಕೀವರ್ಡ್ಸ್ಗಳ ಮೇಲೆ ವರ್ಕೌಟ್ ಮಾಡಬೇಕು, ಪ್ರೀವಿಯಸ್ ಕ್ವಶನ್ ಪೇಪರ್ ಯಾವ ರೀತಿಯಲ್ಲಿ ಕೇಳಿದ್ರೆ ಅದನ್ನ ನೀವು ಡಿಸ್ಕಷನ್ ಮಾಡಬೇಕು, ಮೆಂಟರ್ಸ್ ಜೊತೆಗೆ ಇಂಟ್ರಾಕ್ಷನ್ ಮಾಡಬೇಕು. ಸೊ ಪ್ರಾಪರ್ ಆಗಿ ಒಂದು ಕೋಚ್ ಬೇಕು. ಸೊ ಆ ಕೆಲಸವನ್ನ NCC ಮಾಡ್ತಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಇಲ್ಲಿ ಜಾಯಿನ್ ಆಗ್ಬೋದು. ಯಾರು ಸ್ಟಾರ್ಟಿಂಗ್ ಅಲ್ಲಿ ಜಾಯ್ನ್ ಆಗ್ತಾರೋ ಅವ್ರಿಗೆ 20% ಡಿಸ್ಕೌಂಟ್ ಕೂಡ ಇರುತ್ತೆ. ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಕೂಡ ಕ್ಲಾಸ್ ಇರುತ್ತೆ. ಇಂಗ್ಲಿಷ್ ಮೀಡಿಯಂ ಅವರು ಜಾಯ್ನ್ ಆಗ್ಬೋದು, ಕನ್ನಡ ಮೀಡಿಯಂ ಅವರು ಕೂಡ ಜಾಯ್ನ್ ಆಗ್ಬೋದು. ನೀವು ಮದರ್ ಟಂಗ್ ಅಲ್ಲಿ ಕ್ಲಾಸ್ ಕೇಳೋದ್ರಿಂದ ಬಹುತೇಕ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಇದೇ ತರ UPSC ರಿಲೇಟೆಡ್ ಮೇನ್ಸ್ ರಿಲೇಟೆಡ್ ಬಂದಾಗ ನೆಕ್ಸ್ಟ್ ನಿಮಗೆ ಮೇನ್ಸ್ ಸಿಲೆಬಸ್ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಜಾಯಿನ್ ಆಗ್ಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.